ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಯೋಚನೆ ಮಾಡಿ, ನೀವೊಂದು ಕಾರ್ ಸ್ಟಾರ್ಟ್ ಮಾಡ್ತೀರಾ, ಮಕ್ಕಳು ಬ್ಯಾಕ್ ಸೀಟ್ ನಲ್ಲಿ ಅವ್ರೆ. ಸಡನ್ ಆಗಿ ನಿಮಗೊಂದು ಬಾಂಬ್ ಥ್ರೆಟ್ ಕಾಲ್ ಬರುತ್ತೆ. ಈ ತರ ನೀವು ಕೆಳಗಿಳಿದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ. ಹೇಗಾಗ್ಬೇಡ ನಿಮ್ಗೆ. ಅದೇ ಈ ಮೂವಿಯ ಕತೆ. ಇಲ್ಲಿ ಹೀರೋನ ಎಮೋಷನ್ಸ್ ನ ಜೊತೆ ತಾಳ್ಮೆನು ಪರೀಕ್ಷಿಸ್ತಾರೆ. ಬನ್ನಿ ಒಳಗೋಗಿ ಆ ಪರೀಕ್ಷೆಯಲ್ಲಿ ಹೀರೋ ಪಾಸ್ ಆಗ್ತಾರಾ ಫೇಲ್ ಆಗ್ತಾರಾ ಅಂತ ನೋಡೋಣ. ಬೈ ದ ಬೈ, ಈ ಮೂವಿಯ ಹೆಸರು ರೆಟ್ರಿಬ್ಯೂಷನ್ ಅಂತ. ಇದೊಂದು ಸ್ಪ್ಯಾನಿಷ್ ಥ್ರಿಲ್ಲರ್ ಮೂವಿ. ಸೊ ಈ ತರ ಡಿಫ್ರೆಂಟ್ ಆದ ಥ್ರಿಲ್ಲರ್ ಮೂವೀಸ್ಗೋಸ್ಕರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಮಾಡ್ತೀರಲ್ಲ? ಓಕೆ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಈ ಫ್ಯಾಮಿಲಿಯ ಹೆಡ್ ಮೂವಿಯ ಹೀರೋ. ಇವರೊಬ್ರು ಬ್ಯಾಂಕ್ ಮ್ಯಾನೇಜರ್. ನೆಕ್ಸ್ಟ್ ಹೀರೋನ ವೈಫ್ ನ ತೋರಿಸ್ತಾರೆ. ಇವ್ರನ್ನ ನಾವು ಹೀರೋಯಿನ್ ಅಂತ ಕರೆಯೋಣ. ಇನ್ನು ಇವ್ರಿಗೆ ಇಬ್ರು ಮಕ್ಕಳು. ಚಿಕ್ಕ ಹುಡುಗನ್ನ ನಾವು ಚಿಂಟು ಅಂತಾನು, ದೊಡ್ಡ ಹುಡುಗಿನ ನಾವು ಟೀನಾ ಅಂತಾನು ಕರೆಯೋಣ. ಈ ತರ ಒಳ್ಳೆ ಫ್ಯಾಮಿಲಿ ಇದ್ರೂನು ಹೀರೋಗೆ ವರ್ಕ್ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್ ಅನ್ನೋ ತರ ನೋಡ್ತಾರೆ. ಇದರಿಂದಾನೇ ಹೀರೋ ಅಂಡ್ ಹೀರೋಯಿನ್ಗೆ ಆಗಾಗ ಜಗಳ ನಡೀತಾ ಇರುತ್ತೆ. ಇವತ್ತು ಹೀರೋ ಏನೋ ಕೆಲ್ಸದ ಬಗ್ಗೆ ಅವರ ಹೆಡ್ ಆಫೀಸ್ ಗೆ ಮಾತಾಡಿ ಮಕ್ಳಿಬ್ರನ್ನು ನಾನೇ ಡ್ರಾಪ್ ಮಾಡ್ತೀನಿ, ಸೊ ಮಕ್ಕಳನ್ನ ಗಾಡಿಗತ್ತಿ ಅಂದ್ರೆ, ಆಗ ಚಿಂಟು ಓಡೋಗಿ ಕಾರ್ ನ ಡೋರ್ ನ ತೆಗಿತಾನೆ. ಲೇ, ಕೀ ನನ್ನ ಹತ್ರನೇ ಇದೆಯಲ್ಲೋ, ನೀನೆಂಗೋ ಕಾರ್ ಡೋರ್ ತೆಗಿದೆ ಅಂತ ಹೀರೋ ಅಂದ್ರೆ, ನನ್ಗೇನ್ ಗೊತ್ತಪ್ಪ, ಡೋರ್ ಓಪನ್ ಆಯ್ತು ತೆಗ್ದೆ ಅಂತ ಹೇಳಿ ಸ್ಕೂಲ್ ಟೈಮ್ ಆಯ್ತು ನಡಿಯಪ್ಪ ಅಂದ್ರೆ, ಆಗ ಇಬ್ರನ್ನು ಬ್ಯಾಕ್ ಸೀಟ್ ನಲ್ಲಿ ಕೂರ್ಸಿ ಹೀರೋ ಇನ್ನೇನ್ ಮೂವ್ ಮಾಡೋ ಟೈಮ್ಗೆ ಅಲ್ಲಿಗೆ ಬಂದ ಹೀರೋಯಿನ್, ನಾನೇ ಯಾವಾಗ್ಲೂ ಮಕ್ಕಳನ್ನ ಡ್ರಾಪ್ ಮಾಡೋದು, ಬಟ್ ಇವತ್ತು ನೀನೇ ಫ್ರೀ ಇದೀಯಾ ಅಂತ ಹೇಳಿದ್ಕೆ ನಿನ್ನ ನಂಬಿ ನನ್ನ ಮಕ್ಕಳನ್ನ ಕಳಿಸ್ತಾ ಇದೀನಿ, ಹುಷಾರು ಅಂತ ಹೀರೋಯಿನ್ ಬೆದರಿಕೆ ಟೂನಲ್ಲಿ ಹೇಳಿ ಕಳ್ಸಿದ್ರೆ, ಇವೆಲ್ಲ ನನ್ನ ಹತ್ರ ಬೇಡ, ನಾನ್ ನೋಡ್ಕೊಂತೀನಿ ಅಂತ ಮಕ್ಕಳನ್ನ ಕರ್ಕೊಂಡು ಹೊರಡ್ತಾರೆ. ಹೋಗೋ ದಾರಿಯಲ್ಲೇ ಹೀರೋ ಅವರ PA ಹತ್ರ, ನಾನು ಬರೋದ್ರಲ್ಲಿ ಈ ಕೆಲ್ಸನೆಲ್ಲ ಮಾಡಿರಮ್ಮ ಅಂತ ಹೇಳ್ತಾ ಇದ್ರೆ, ಕಾರ್ ಒಳಗೆ ಒಂದು ಮೊಬೈಲ್ ರಿಂಗ್ ಆಗುತ್ತೆ. ಆ ಮೊಬೈಲ್ ಏನ್ ಹೀರೋದಲ್ಲ, ಬಟ್ ಮೊಬೈಲ್ ನೋಡಿದ್ರೆ ಅದ್ರಲ್ಲಿ ಹೀರೋನ ಫ್ಯಾಮಿಲಿ ಫೋಟೋ ಇದೆ. ಇದ್ಯಾವ ಫೋನ್, ಇದೇನಾದ್ರೂ ನಿಮ್ಮ ಅಮ್ಮಂದ ಅಂತ ಟೀನಾಗೆ ತೋರ್ಸಿದ್ರೆ, ಇಲ್ಲಪ್ಪ ಇದು ಅಮ್ಮಂದಲ್ಲ ಅಂತ ಅವಳಂತಾಳೆ. ಕಾಲ್ ಬೇರೆ ಅನ್ನೋ ನಂಬರ್ ಇಂದ ಬರ್ತಾ ಇದ್ದೆ. ಸರಿ ಯಾರಂತ ನೋಡೋಣ ಅನ್ಕೊಂಡು ಫೋನ್ ರಿಸೀವ್ ಮಾಡಿದ ಹೀರೋ, ಹಲೋ ಜಿ, ಯಾರು ಮಾತಾಡ್ತಾ ಇರೋದು ಅಂತ ಕೇಳಿದಷ್ಟೇ ಆಪೋಸಿಟ್ ನಲ್ಲಿ ಮಾತಾಡ್ತಾ ಇದ್ದ ಹಾಫ್ ಮೆಂಟಲ್ ಕೊಡ್ತಾನೆ ನೋಡಿ ಹೀರೋಗೊಂದು ಟ್ವಿಸ್ಟ್ ನ. ಲೇ, ಕೀ ಇಲ್ದಲೆ ನಿನ್ ಮಗ ಕಾರ್ ಬಾಗಲ್ ತೆಗ್ದಾಗ್ಲೇ ನೀನ್ ಅನ್ಕೋಬೇಕಲ್ಲ ಕಾರಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂತ. ನಿನ್ನ ಕಾರಲ್ಲಿ ಒಂದೊಂದು ಸೀಟ್ ಕೆಳಗಡೆನು ಬಾಂಬ್ ಬಿಟ್ಟಿದ್ದೀನಿ. ನೀವೆಲ್ಲ ಸೀಟ್ ನಲ್ಲಿ ಕುಂತಿದ ತಕ್ಷಣ ಬಾಂಬ್ ಆಕ್ಟಿವೇಟ್ ಆಗೋಯ್ತು. ನೀವೇನಾದ್ರೂ ಸೀಟ್ ಇಂದಿಳಿದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಆಪೋಸಿಟ್ ನಲ್ಲಿ ಇರೋನು ಹೆದರಿಸಿದ್ರೆ, ಸೊ ಈಗ ಎದುರಿಸ್ತಾ ಇರೋನ ನಾವು ವಿಲ್ಲನ್ ಅಂತ ಕರೆಯೋಣ. ಈ ವಿಲ್ಲನ್ ಮಾತಾಡ್ತಾ ಇರೋದ್ನೆಲ್ಲ ಕೇಳಿದ ಹೀರೋ, ಯಾರು ನಮ್ಮನ್ನ ಕಿಂಡಲ್ ಮಾಡ್ತಾವ್ರೆ ಅಂತ ಗ್ಯಾಂಡಾಗಿ ಫೋನ್ ಕಟ್ ಮಾಡಿ ಸೈಡ್ ಗಿಡ್ತಾನೆ. ಮತ್ತೆ ಆ ನಂಬರ್ ಇಂದ ಕಾಲ್ ಬರ್ತಾನೆ ಇದೆ. ಹೀರೋ ಮಾತ್ರ ಫೋನ್ ತೆಗಿಯೋ ತರ ಇಲ್ಲ. ಒಂದು ಸ್ಟೇಜ್ ಆದ್ಮೇಲೆ ವಿಲ್ಲನ್ ಹೇಳಿದ್ರಲ್ಲಿ ನಿಜ ಇದೆಯಾ ಅಂತ ಅನುಮಾನ ಬಂದು ಹೀರೋನ ಸೀಟ್ ಕೆಳಗೆ ಕೈ ಹಾಕಿ ನೋಡಿದ್ರೆ, ವಿಲ್ಲನ್ ಹೇಳಿದ ತರ ಸೀಟ್ ನ ಕೆಳಗೆ ಬಾಂಬ್ ಇದೆ. ಇದನ್ನ ತಿಳ್ಕೊಂಡ ಹೀರೋಗೆ ನಡುಕ ಶುರು ಆಗುತ್ತೆ. ಆಹಾ, ಅವನ್ ಹೇಳಿದ್ದು ನಿಜಾನೇ ಅಂತ ಹೀರೋಗೆ ಅನ್ಸಿದ್ರೆ, ಆಗ ಮತ್ತೆ ವಿಲ್ಲನ್ ಇಂದ ಫೋನ್ ಬರುತ್ತೆ. ಈಗ ಕಾಲ್ ನ ಅಟೆಂಡ್ ಮಾಡಿದ ಹೀರೋ ಫೋನ್ ನ ಹೆಡ್ಸೆಟ್ ಗೆ ಕನೆಕ್ಟ್ ಮಾಡ್ಕೊಂತಾರೆ. ಯಾಕಂದ್ರೆ ಇವ್ರು ಮಾತಾಡೋದು ಮಕ್ಕಳಿಗೆ ತಿಳಿಬಾರ್ದು ಅಂತ. ನೆಕ್ಸ್ಟ್, ಯಾರು ಸರ್ ನೀವು, ನನ್ನ ಮಕ್ಕಳ ಜೊತೆಲಿದ್ದೀನಿ, ನಿಮ್ಗೇನು ಬೇಕು ಅಂತ ಕೇಳಿದ್ರೆ, ಲೇ, ಕಿಂಡಲ್ಗೆ ಹುಟ್ಟಿದ ಕಾಡ್ಕೊಳ್ಳಿ, ಒಬ್ಬ ಮನುಷ್ಯ ಮಾತಾಡ್ತಾವನೆ, ಕೇಳ್ರೆ ಮಾಡ್ದಂಗ್ ಕಾಲ್ ಕಟ್ ಮಾಡ್ತೀಯಾ, ನನಗೇನ್ ಬೇಕು ಅನ್ನೋದಲ್ಲ ಆಮೇಲೆ. ಈಗ ಫಸ್ಟ್ ನಿನಗೆ ಸ್ವಲ್ಪ ಕಂಡೀಷನ್ಸ್ ಹೇಳ್ತೀನಿ, ಅದನ್ನ ಫಸ್ಟ್ ಕೇಳು. ಇನ್ಮೇಲಿಂದ ಏನೇ ಆದ್ರೂ ನನ್ ಫೋನ್ ನ ಕಟ್ ಮಾಡಬಾರ್ದು, ಲೈನ್ ನಲ್ಲೇ ಇರ್ಬೇಕು. ನೆಕ್ಸ್ಟ್, ಬಾಂಬ್ ಇರೋದನ್ನ ಪೊಲೀಸ್ಗೋ ಇಲ್ಲಾಂದ್ರೆ ಬೇರೆ ಯಾರಿಗೋ ತಿಳ್ಸೋಕೆ ನೋಡಿದ್ರೆ, ರಜಾ, ಈ ಬಾಂಬ್ ನ ರಿಮೋಟ್ ಕಂಟ್ರೋಲ್ ನನ್ನ ಹತ್ರನೇ ಇದೆ, ನಾನೇ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ ದಬಾಯಿಸಿದ ವಿಲನ್ ಹೀರೋ ಹತ್ರ 4,88,000 ಯೂರೋ ಕಾಸನ್ನ ಕೇಳ್ತಾವನೆ. ಅದ್ರಲ್ಲೂ 4,20,000 ಬ್ಯಾಂಕ್ ಕಾಸ್ ಬೇಕಂತೆ, ಮಿಕ್ಕ 88,000 ಯೂರೋ ಸ್ವಂತ ಕಾಸ್ ಬೇಕಂತೆ ಅಂತ ವಿಲನ್ ಒಂದು ಡಿಮ್ಯಾಂಡ್ ಇಟ್ರೆ, ಅಯ್ಯಯ್ಯೋ ಜಿ, ನನ್ನ ಹತ್ರ ಅಷ್ಟು ಕಾಸಿಲ್ಲ ಜಿ ಅಂದ್ರೆ, ಲೇ ನಟಿಸ್ಬೇಡ್ವೋ, ನಿನಗೂ ನಿನ್ನ ಮಿಸ್ಸಸ್ಗೂ ಸೇರಿ 8 ಅಕೌಂಟ್ ಐತೆ, ಒಂದೊಂದು ಅಕೌಂಟ್ ನಲ್ಲೂ ಇಷ್ಟು ಕಾಸಿದೆ, ಫುಲ್ಲು ಲೆಕ್ಕ ಹಾಕಿ ನೋಡಿದ್ರೆ 68,000 ಯೂರೋ ಆಗುತ್ತೆ ಅಂತ ಏನೋ ಹೀರೋನ ಅಕೌಂಟ್ ನೆಲ್ಲ ಇವನೇ ಮೇಂಟೈನ್ ಮಾಡಿರೋ ತರ ಹೇಳ್ತಾವನೆ. ಇದನ್ನೆಲ್ಲ ಹೀರೋ ಕೇಳಿಸ್ಕೊಂತ ಇದ್ರೆ ಮಕ್ಕಳ ಸ್ಕೂಲ್ ನ ಮುಂದೆನೆ ಹೋಗ್ಬಿಡ್ತಾರೆ. ಕೂಡ್ಲೆ ಟೀನಾ, ಅಪ್ಪ ಸ್ಕೂಲ್ ಹೋಗ್ತಾ ಇದೆ, ನಿಲ್ಸು, ನಾನು ಇಳಿತೀನಿ ಅಂತ ಇಳಿಯೋಕೆ ನೋಡಿದ್ರೆ,
ಸೊ ಇವಳ ಹತ್ರ ಇನ್ನ ವಿಷಯನ ಮುಚ್ಚಿಡೋಕ್ಕಾಗಲ್ಲ ಅನ್ಕೊಂಡ ಹೀರೋ ನಡೀತಾ ಇರೋ ಮ್ಯಾಟರ್ನೆಲ್ಲ ಟೀನಾ ಹತ್ರ ತಿಳಿಸ್ತಾರೆ. ಯಾವ ಗಾಂಡಾದ ಗೇಂಡಾ ಮೃಗ ಈ ಕೆಲ್ಸನ ಮಾಡ್ತಾ ಇದೆ ಅಂತ ಗೊತ್ತಿಲ್ಲಮ್ಮ, ಬಟ್ ಆದಷ್ಟು ಬೇಗ ನಾವು ಇದರಿಂದ ಹೊರಗೆ ಬರ್ತೀವಿ, ಅದುವರೆಗೂ ನೀನು ಮತ್ತೆ ನಿನ್ನ ತಮ್ಮ ಸೀಟಿಂದ ಇಳಿಬೇಡ್ರಮ್ಮ ಅಂತ ಹೇಳಿದ ಹೀರೋ. ವಿಲ್ಲನ್ ಆ ಫೋನ್ ನಲ್ಲಿ ಇಟ್ಟಿರೋ ಹೀರೋನ ಫ್ಯಾಮಿಲಿ ಫೋಟೋ ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ ಅಂತ ಮಗಳ ಹತ್ರ ಕೇಳ್ತಾನೆ. ಹೌದಪ್ಪ, ಈ ಫೋಟೋನ ಅಮ್ಮ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ರಲ್ಲ ಅಂತ ಹೇಳಿದ್ರೆ, ಹಂಗಂದ್ರೆ ಫೇಸ್ಬುಕ್ ನಿಂದಾನೇ ವಿಲ್ಲನ್ ಈ ಫೋಟೋನ ತಗೊಂಡವನೆ ಅಂತ ತಿಳಿದ ಹೀರೋ ನೆಕ್ಸ್ಟ್ ವಿಲ್ಲನ್ ಹತ್ರ ಮಾತಾಡ್ಬೇಕಾದ್ರೆ, ಜಿ ನೀವು ಕೇಳಿದ 4,20,000 ಯೂರೋನ ಬ್ಯಾಂಕ್ ಇಂದ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ನಾನು ಬ್ಯಾಂಕ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಹೇಗೆ ನೀವು ಕೇಳಿದ ಕಾಸು ಕೊಡೋದು ಅಂತ ವಿಲ್ಲನ್ ಹತ್ರ ಮಾತಾಡ್ತಾನೆ. ಇವರ ಹಿಂದೆ ಒಂದು ಬೈಕ್ ಬರೋದನ್ನ ಹೀರೋ ನೋಟ್ ಮಾಡ್ಕೊಂತಾರೆ. ಸೊ ಇವನೇ ಆ ವಿಲ್ಲನ್ ಇರ್ಬೇಕು ಅಂತ ಅವನನ್ನ ಹೋಗಿ ಗುದ್ದೋಕೆ ನೋಡಿದ್ರೆ ಅವನು ವಿಲ್ಲನ್ ಅಲ್ಲ, ಅವನು ಹೀರೋನ ಮಗಳ ಬಾಯ್ ಫ್ರೆಂಡ್. ನನಗೆ ಪ್ರಾಬ್ಲಮ್ ಅಂತ ಅವಳು ಮೆಸೇಜ್ ಮಾಡಿದ್ರಿಂದ ಸಹಾಯಕ್ಕೆ ಸಾಯೊಬ್ರು ಬಂದಿರೋದು. ಅವನನ್ನ ನೋಡಿ ಹೀರೋ, ಯಾಕೋ ನಿಂಗಿವೆಲ್ಲ ಅಂತ ಅವನ್ನ ಅಲ್ಲೇ ಬಿಟ್ಟು ಮತ್ತೆ ಕಾರನ್ನ ಮೂವ್ ಮಾಡ್ಕೊಂಡು ಹೋಗೋ ದಾರಿಯಲ್ಲೇ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಫ್ರೆಂಡ್ಗೆ ಕಾಲ್ ಮಾಡಿ ನಡೆಯುತ್ತಿರುವ ಎಲ್ಲ ಮ್ಯಾಟರ್ನು ಅವನಿಗೆ ಹೇಳ್ತಾರೆ. ಆಕ್ಚುಲಿ ಇದಕ್ಕೆಲ್ಲ ವಿಲ್ಲನ್ ಹತ್ರ ಪರ್ಮಿಷನ್ ತಗೊಂಡವ್ರೆ, ಬಿಕಾಸ್ ಇವರು ಇಲ್ದೇನೆ ಬ್ಯಾಂಕ್ ನ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ ಒಬ್ಬ ಬೇಕಲ್ಲ. ಸೊ ಇವನಿಗೆ ಎಲ್ಲ ಹೇಳ್ತೀನಿ ಅಂತ ಹಂಗೆ ಆ ಫ್ರೆಂಡ್ ಗೆ ಹೇಳಿದ್ರೆ, ಹೀರೋ ಯಾವ ಪೊಸಿಷನ್ ಅಲ್ಲಿ ಅವನು ಕೂಡ ಸೇಮ್ ಸಿಚುವೇಶನ್ ಅಲ್ಲೇ ಇದ್ದೀನಿ ಅನ್ನೋ ತರ ಹೇಳ್ತಾವನೆ. ಸರಿ ಅಂತ ಫ್ರೆಂಡ್ ಇರೋ ಜಾಗಕ್ಕೆ ಹೀರೋ ಹೋಗಿ ನೋಡಿದ್ರೆ ಫ್ರೆಂಡ್ ಜೊತೆ ಅವನ ಲವರ್ ಇದ್ದಾಳೆ. ವಿಲ್ಲನ್ ಹೀರೋ ಹತ್ರ ಹೆಂಗೆ ದುಡ್ಡು ಕೇಳಿದ್ನೋ ಅದೇ ತರ ಫ್ರೆಂಡ್ ಹತ್ರನೂ ಕೇಳೋನೆ. ಅವನ ಕಾರ್ನಲ್ಲೂ ಬಾಂಬ್ ಇದೆ, ಬಟ್ ಕಾರ್ನಲ್ಲಿ ಬಾಂಬ್ ಇರೋ ಮ್ಯಾಟರ್ ನ ಫ್ರೆಂಡ್ ನ ಲವರ್ ನಂಬ್ತಾ ಇಲ್ಲ. ನಾನ್ ಕಾರಿಂದ ಇಳಿತೀನಿ ಅಂತ ಅವಳು ಕುಣಿತಾ ಇದ್ರೆ ವಿಲ್ಲನ್ ಹೀರೋ ಜೊತೆ ಲೈನ್ ಅಲ್ಲೇ ಅವನಲ್ಲ, ಅವನು ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡು ಆ ಹುಡುಗಿ ಕಾರಿಂದ ಇಳಿದ್ರೆ ಸತ್ತೋಗ್ತಾಳೆ, ಇದೇ ಇರೋಂಗೆ ನೋಡ್ಕೋ ಅಂತ ಹೀರೋಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ, ಇನ್ನೊಂದ್ ಕಡೆ ಹೀರೋ ಕಾರ್ನ ಸೆಂಟ್ರ್ ರೋಡ್ ಅಲ್ಲಿ ನಿಲ್ಸಿರೋದ್ರಿಂದ ಹೋಗೋ ಬರೋರೆಲ್ಲ ಹೀರೋಗೆ ಹೋಗಿತಾವ್ರೆ. ಸರಿ ಫಸ್ಟ್ ಕಾರನ್ನ ಒಂದು ಪ್ಲೇಸ್ ನಲ್ಲಿ ಪಾರ್ಕ್ ಮಾಡಿ ಆಮೇಲೆ ಆ ಹುಡುಗಿಗೆ ಬುದ್ಧಿ ಹೇಳೋಣ ಅನ್ಕೊಂಡು ಕಾರನ್ನ ಹಿಂದೆ ರಿವರ್ಸ್ ನಲ್ಲಿ ತೆಗಿತಾ ಇದ್ರೆ ಒಳ್ಳೆ ನಾಟಿ ನಾಗಿಣಿ ಇದ್ದಂಗ ಅವಳಲ್ಲ ಲವರ್, ಅವಳು ಏನ್ ಹೇಳಿದ್ರು ಕೇಳ್ದೆ ಕಾರ್ ಸೀಟ್ ಇಂದ ಎದ್ದು ಬಿಡ್ತಾಳೆ. ಸೊ ಫ್ರೆಂಡ್ ನ ಕಾರ್ ಭೀಕರವಾಗಿ ಬ್ಲಾಸ್ಟ್ ಆಗುತ್ತೆ, ಕಾರ್ ನಲ್ಲಿದ್ದ ಇಬ್ರು ಔಟ್. ಇದನ್ನ ನೋಡಿ ಗಾಬರಿ ಆದ ಹೀರೋ ಸ್ವಲ್ಪ ಸುಧಾರಿಸ್ಕೊಂಡು ಮಕ್ಕಳವರೆಲ್ಲ ಏನಾಯ್ತು ಅಂತ ಹಿಂದೆ ನೋಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿದ್ರಿಂದ ಚಿಂಟುನ ಕಾಲ್ಗೆ ಗಾಯ ಆಗಿದೆ. ಇದನ್ನ ನೋಡಿದ ಟೀನಾ ಟೆನ್ಷನ್ ಆಗ್ಬಿಡ್ತಾಳೆ. ಆಗ ಹೀರೋ ವಿಲ್ಲನ್ ಹತ್ರ, ಸ್ವಾಮಿ ನನ್ ಮಗನಿಗೆ ಏಟಾಗೋಗಿದೆ, ನಾನು ಹಾಸ್ಪಿಟಲ್ಗೆ ಹೋಗ್ಲೇಬೇಕು, ಹೋಗ್ತಾ ಇದ್ದೀನಿ ಅಂತ ಗೆಂಜಿ ಗೋಗರಿತಾವ್ರೆ. ನನಗೆ ಕೊಡ್ಬೇಕಾಗಿದ್ದನ್ನ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ಅದುವರೆಗೂ ಕಾರಿಂದ ಇಳಿಬಾರ್ದು ಅಂತ ವಿಲ್ಲನ್ ಸ್ಟ್ರಾಂಗ್ ಆಗಿ ಹೇಳಿದ್ರೆ ಇದರಿಂದ ಬೇಜಾರಾದ ಹೀರೋ ಕಾರ್ನ ಒಂದು ನಿರ್ಜನ ಪ್ರದೇಶಕ್ಕೆ ತಂದು ನಿಲ್ಲಿಸ್ತಾರೆ. ಚಿಂಟುಗೆ ರಕ್ತ ಹರಿತಾ ಇರೋದನ್ನ ನೋಡಿದ ಟೀನಾ, ಲೇ ಅಪ್ಪ ಯಾರಿಗೇನ್ ತೊಂದ್ರೆ ಮಾಡ್ದೋ, ನೀನ್ ಮಾಡಿರೋ ಕರ್ಮನೆಲ್ಲ ನಾವ್ ಅನುಭವಿಸ್ತಾ ಇದೀವಲ್ಲೋ, ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗೋ ಅಂತ ಅವಳು ಒಂದ್ ಕಡೆ ಬೈತಾ ಇದ್ರೆ ಪಾಪ ಹೀರೋ ಬೇಕಂತನ ಹೋಗ್ತಾ ಇಲ್ಲ, ಅವನು ಬಿಡ್ತಾ ಇಲ್ವಲ್ಲ. ಹೀರೋ ಕೂಡ ಇರಮ್ಮ ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡೋಣ ಅಂತ ಸಮಾಧಾನ ಮಾಡ್ತಾ ಇದ್ರೆ ಹಿಂಗೆ ಕಾರ್ ಒಳಗೆ ಸ್ವಲ್ಪ ಹೊತ್ತು ಹೋಗುತ್ತೆ, ಚಿಂಟುಗೂ ರಕ್ತ ನಿಲ್ಲುತ್ತೆ, ಸ್ವಲ್ಪ ನೋವು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೀರೋ ವಿಲ್ಲನ್ ಹತ್ರ ಏನೇನೋ ಹೇಳಿ ಕೇಳ್ಕೊಂತಾವನೆ, ಬಟ್ ಅವನು ಸ್ಟಿಕ್ ಅನ್ಸಿರೋ ಫೆವಿಲ್ ಸ್ಟಿಕ್ ತರ ಅವನ ನಿರ್ಧಾರಕ್ಕೆ ಸ್ಟಿಕ್ ಆಗವನೆ. ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೀರೋ ಸರಿ ಬ್ಯಾಂಕ್ ನಲ್ಲಿರೋ 68,000 ಯೂರೋ ಕಾಸನ್ನಾದ್ರೂ ಹೆಂಡತಿಗೆ ಹೇಳಿ ವಿತ್ಡ್ರಾ ಮಾಡ್ಕೊಳ್ಳೋಣ ಅಂತ ಫಸ್ಟ್ PA ಕಾಲ್ ಮಾಡಿ ದುಡ್ನೆಲ್ಲ ಡ್ರಾ ಮಾಡಿ ಅವ್ರ ಹೆಂಡತಿ ಬರ್ತಾರೆ, ಅವ್ರ ಕೈಲ್ ಕೊಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೆಂಡತಿಗೆ ಕಾಲ್ ಮಾಡಿ ನೋಡಿದ್ರೆ ಅವಳು ಕಾಲ್ ನೇ ಪಿಕ್ ಮಾಡ್ತಾ ಇಲ್ಲ. ಈಗ ಅವಳು ಕಾಲ್ ಅಟೆಂಡ್ ಮಾಡಿ ದುಡ್ಡು ತಗೊಂಡೋಗಿ ವಿಲ್ಲನ್ ಹತ್ರ ಕೊಟ್ರೇನೆ ಚಿಂಟುನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗೋದು. ಬಟ್ ನಿಮ್ಮಮ್ಮ ಎಲ್ಲೋದ್ರಮ್ಮ, ಕಾಲ್ ನೇ ಎತ್ತಾ ಇಲ್ವಲ್ಲ, ನಿನ್ಗೇನಾದ್ರು ಗೊತ್ತಮ್ಮ ಅಂತ ಟೀನಾಗೆ ಕೇಳಿದ್ರೆ ಟೀನಾ ಇಲ್ಲಿ ಹೀರೋಗೆ ಒಂದು ಶಾಕ್ ಕೊಡ್ತಾಳೆ. ಈ ತರ ಅವರಮ್ಮ ಬೇರೊಬ್ಬರ ಜೊತೆ ಹೊರಗೆ ಹೋಗೋದಾಗಿ ಇದು ತುಂಬಾ ದಿನಗಳಿಂದ ನಡೀತಾ ಇರೋದಾಗಿ ಟೀನಾ ಈಗ ರಿವೀಲ್ ಮಾಡ್ತಾಳೆ. ಪಾಪ ಹೀರೋಗೆ ಈ ತರ ಒಂದು ಮ್ಯಾಟ್ರ್ ನಡೀತಾ ಇದೆ ಅಂತ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಅವರ ನಂಬರ್ ನನ್ನ ಹತ್ರನೇ ಇದೆ, ಅದಕ್ಕೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ ಹೀರೋಗೆ ಕೊಟ್ರೆ ಹೀರೋ ಫಸ್ಟ್ ಏನಪ್ಪಾ ನನ್ನ ಹೆಂಡತಿ ಇರಲ್ಲ, ಅವಳ ಹತ್ರ ಫೋನ್ ಕೊಡು ಅಂತ ಸೈಲೆಂಟ್ ಆಗಿ ಕೇಳ್ತಾರೆ. ಆದ್ರೆ ಆ ಕಡೆ ಮಾತಾಡ್ತಾ ಇರೋನು, ಸಾರಿ ನೀವ್ಯಾರಂತ ಗೊತ್ತಿಲ್ಲ, ರಾಂಗ್ ನಂಬರ್ ಅಂತ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಲೇ ಟಿಂಕರಿಂಗ್ ಆಗದ ತಗಡೆ, ಬಂದ್ರೆ ತುಳಿದು ಹಾಕ್ಬಿಡ್ತೀನಿ, ಸುಮ್ನೆ ಫೋನ್ ಕೊಡ್ತೀಯ ಅಂತ ರೇಗಿದ್ರೆ ಆಗ ಅವನು ಕೂಡ ಹೀರೋಯಿನ್ ಗೆ ಫೋನ್ ಕೊಡ್ತಾನೆ. ಹೀರೋಯಿನ್ ಹತ್ರ ನಡೆದ ಎಲ್ಲಾ ವಿಷಯನೆಲ್ಲ ಹೇಳಿ ಸ್ಟ್ರೈಟ್ ಆಗಿ ಬ್ಯಾಂಕ್ಗೆ ಹೋಗು, ಅಲ್ಲಿಂದ 68,000 ಕಾಸನ್ನ ತಗೋ, ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೀರೋ ಹೇಳ್ತಾ ಇದ್ರೆ ನನ್ನ ಮಕ್ಳಿಗೆ ಏನಾಯ್ತು, ಅವ್ರಿಗೆ ಕೊಡು ಫೋನ್ ಅಂತ ಹಠ ಮಾಡ್ತಾವಳೆ. ಅದಕ್ಕೆ ಹೀರೋ ಕೂಡ ಟೀನಾಗೆ ಫೋನ್ ಕೊಡ್ತಾಳೆ. ಹಂಗೆ ಸ್ವಲ್ಪ
ಸ್ವಲ್ಪ ನೋಡ್ಕೊಂಡ್ ಮಾತಾಡಮ್ಮ ಅಂದ್ರೆ ಅದೇ ತರ ಟೀನಾ ಕೂಡ ಅಮ್ಮ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಪ್ಪ ಹೇಳ್ದಂಗೆ ಮಾಡು ಅಂತ ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡಿದ್ರೆ ಇದರಿಂದ ಹೀರೋಯಿನ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ನೆಕ್ಸ್ಟ್ ಹೀರೋಯಿನ್ ಬ್ಯಾಂಕ್ ಗೆ ಹೋಗ್ತಾಳೆ. ಸರಿ ಬ್ಯಾಂಕ್ ಹತ್ರ ಏನ್ ನಡೀತಾ ಇದೆ ಅಂತ ತಿಳಿಯೋಳು ಹೀರೋ ಕೂಡ ಆ ಬ್ಯಾಂಕ್ ನ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಸಿ ನೋಡ್ತಾವ್ರೆ. ಆಕ್ಚುಲಿ ಹೀರೋಯಿನ್ಗೆ ಬ್ಯಾಂಕ್ ಸಿಂಗಲ್ ಆಗಿ ಹೋಗಕ್ ಹೇಳಿರ್ತಾರೆ, ಬಟ್ ಅವಳು ಜೊತೆಯಲ್ಲಿ ಬಾಲದ ತರ ಅವಳ ಲವರ್ ಅನ್ನು ಕರ್ಕೊಂಡ್ ಬಂದವಳೆ. ಇದನ್ನೆಲ್ಲ ಯಾಕೆ ವಿಲ್ಲನ್ಗೆ ಹೇಳ್ಬೇಕು ಅಂತ ಹೀರೋ ಜಸ್ಟ್ ನನ್ನ ಹೆಂಡತಿ ಒಬ್ಳೆ ಬ್ಯಾಂಕ್ ಗೆ ಬಂದವಳೆ ಅಂತ ಹೇಳಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ನಿನ್ನ ಹೆಂಡತಿಗೆ ದುಡ್ಡು ತಗೊಂಡು ಈ ಪ್ಲಾಜಾಗೆ ಒಬ್ಬಳನ್ನೇ ಬರೋಕ್ ಹೇಳು ಅಂತ ಸೀರಿಯಸ್ ಆಗಿ ಒಂದು ಇನ್ಸ್ಟ್ರಕ್ಷನ್ ನ ವಿಲನ್ ಕೊಟ್ರೆ ಅದೇ ತರ ಹೀರೋ ಕೂಡ ಅವರ ಪರ್ಸನಲ್ ಫೋನ್ ನಿಂದ ಹೀರೋಯಿನ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಈ ಗ್ಯಾಪ್ ನಲ್ಲಿ ಹೀರೋನ ಲವರ್ ಅಲ್ಲಿ ಹೀರೋ ಕಾರ್ ನಲ್ಲಿ ಇರೋದನ್ನ ನೋಡ್ಬಿಡ್ತಾನೆ. ಸೊ ಇವನು ನಿಧಾನವಾಗಿ ಹೀರೋನ ಕಾರ್ ಹತ್ರ ಹೋಗಿ ಆ ಟೀನಾ ಹತ್ರ ಎಲ್ಲ ಓಕೆ ತಾನೆ ಅಂತ ಸಿಗ್ನಲ್ ಮಾಡಿ ಕೇಳಿದ್ರೆ ಎಲ್ಲ ಓಕೆ ಅನ್ನೋ ತರ ಅವಳು ಕೂಡ ಕೈ ತೋರಿಸ್ತಾಳೆ. ಆಗ ಯಾರ ಹತ್ರ ಮಾತಾಡ್ತಾವಳೆ ಅಂತ ಹೀರೋ ನೋಡಿದ್ರೆ ಹೊರಗೆ ನೋಡಿದ್ರೆ ಆ ಲವರ್ ನಿಂತವನೆ. ಲೇಟ್ ಆಗಿ ಹುಟ್ಟಿರೋ ಲೂಸು ನಿನ್ಯಾವನು ಇಲ್ಲಿಗೆ ಬರೋ ಕೇಳಿದ್ದು ಹೋಗೋ ಕಡೆ ಅಂತ ಹೀರೋ ಗಾಂಡ ಆದ್ರೆ ಕಾರ್ ಒಳಗೆ ಇದ್ದ ಚಿಂಟುಗೆ ಏಟಾಗಿರೋದನ್ನ ನೋಡಿ ಅವನು ಕೂಡ ಗಾಬ್ರಿಂದ ಅಲ್ಲಿಂದ ಹೋಗ್ತಾನೆ. ಅಪ್ಪ ಅವರೊಬ್ರು ಲಾಯರ್ ಅಪ್ಪ, ಅವ್ರ ಹತ್ರ ಎಲ್ಲ ಹೇಳ್ಬೋದಿತ್ತಲ್ಲ ಅಂತ ಟೀನಾ ತಿಳಿದೆ ಹೇಳಿದ್ರೆ ಇದನ್ನ ಲೈನ್ ನಲ್ಲಿರೋ ವಿಲ್ಲನ್ ಕೇಳಿಸ್ಕೊಬಿಡ್ತಾನೆ. ಅಲ್ಲೇನೋ ನಡೀತಾ ಇದೆ, ಯಾರ ಹತ್ರ ಮಾತಾಡ್ತಾ ಇದ್ರು, ಫಸ್ಟ್ ಅಲ್ಲಿಂದ ಹೊರಡು, ಕಾರ್ನ ಸ್ಟಾರ್ಟ್ ಮಾಡು ಅಂತ ವಿಲ್ಲನ್ ಹೀರೋಗೆ ಕಮಾಂಡ್ ಕೊಟ್ಟಿದ್ರಿಂದ ಹೀರೋನು ಅಲ್ಲಿಂದ ಮೂವ್ ಮಾಡ್ತಾರೆ. ಒಂದ್ ಕಡೆ ವಿಲ್ಲನ್ ನ ಫೋನ್ ನಿಂದ ವಿಲ್ಲನ್ ಜೊತೆ ಲೈನ್ ಅಲ್ಲಿ ಅವ್ರೆ, ಇನ್ನೊಂದ್ ಕಡೆ ಅವರ ಪರ್ಸನಲ್ ಫೋನ್ ಇಂದ ಹೆಂಡತಿ ಜೊತೆ ಲೈನ್ ಅಲ್ಲಿ ಅವ್ರೆ. ವಿಲ್ಲನ್ ಯಾವ ಜಾಗಕ್ಕೆ ದುಡ್ಡು ತರೋಕೆ ಹೇಳಿದ್ನೋ ಹೀರೋಯಿನ್ ಆ ಜಾಗಕ್ಕೆ ದುಡ್ಡು ತಗೊಂಡು ಹೋದ್ರೆ ಅಲ್ಲಿ ಸಂದೇಹ ಬರೋ ತರ ಯಾರೋ ಇದ್ರೇನೋ ಅವರನ್ನ ಪೊಲೀಸ್ ಅವರು ಲಾಕ್ ಮಾಡ್ತಾರೆ. ಲವರ್ಗೆ ಕಾರ್ ನಲ್ಲಿ ಏನೋ ಪ್ರಾಬ್ಲಮ್ ಅಂತ ತಿಳಿಸಲ್ಲ, ಸೊ ಅವನು ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟವನೆ. ಪೊಲೀಸ್ ಅವರು ಕೂಡ ಅಲ್ಲೋಗಿ ಸಂದೇಹ ಪಡೋ ತರ ಇರೋರೊಬ್ಬನನ್ನ ಲಾಕ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ನೋಡಿದ್ರೆ ಅದು ವಿಲ್ಲನ್ನೇ ಅಲ್ಲ, ಈಗ್ಲೇ ಹೇಳಿದ್ಬಿಟ್ರೆ ಮೂವಿ ಹೆಂಗ್ ಓಡೋದು. ಈ ಮ್ಯಾಟರ್ ನಲ್ಲ ಅದೇ ಪ್ಲಾಜಾದಲ್ಲಿ ಒಂದು ಮೂಲೆಯಿಂದ ನೋಡ್ತಾ ಇದ್ದ ವಿಲ್ಲನ್ ಓಹೋ ಸೈಕಲ್ ಗ್ಯಾಪ್ ಅಲ್ಲಿ ನನಗೆ ಆಪಿಡಕ್ ನೋಡ್ತೀರಾ ಅನ್ಕೊಂಡು ಹೋದ್ರೆ ಹೋಗ್ಲಿ ಈ ಸಾರಿಗೆ ನಿನ್ನ ಬಿಡ್ತೀನಿ ಹಂಗಂತ ನೀನ್ ಕೊಡೋ ಅಮೌಂಟ್ ನಲ್ಲೆಲ್ಲ ಡಿಸ್ಕೌಂಟ್ ಎಲ್ಲ ಮಾಡಕ್ಕಾಗಲ್ಲ. 4,88,000 ಯೂರೋ ಪಕ್ಕಾ ನನಗೆ ಬೇಕು. ನೀನು ಬ್ಯಾಂಕ್ ನಲ್ಲಿ ತಾನೇ ಕೆಲಸ ಮಾಡೋದು, ನಿನ್ನ ಕಸ್ಟಮರ್ಸ್ಗೆ ಕಾಲ್ ಮಾಡಿ ಏನಾದ್ರೂ ಸುಳ್ಳು ಹೇಳಿ ಅವ್ರ ಹತ್ರ ಕಾಸ್ ತಗೋ ಅಂತ ಐಡಿಯಾ ಕೊಟ್ರೆ ಹೀರೋಗೂ ಬೇರೆ ದಾರಿನೇ ಇಲ್ಲ, ಅವನ್ ಹೇಳ್ದಂಗ್ ಕೇಳಲೇಬೇಕು. ಸೊ ಬ್ಯಾಂಕ್ ನ ಒಬ್ಬೊಬ್ಬ VIP ಕಸ್ಟಮರ್ಸ್ಗೂ ಕಾಲ್ ಮಾಡಿದ ಹೀರೋ ಈ ತರ ಬ್ಯಾಂಕ್ ಅಲ್ಲಿ ಒಂದು ಸ್ಕೀಮ್ ಅನೌನ್ಸ್ ಆಗಿದೆ, ಇದ್ರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ 5% ಇಂಟ್ರೆಸ್ಟ್ ಸಿಗುತ್ತೆ ಅಂತ ಸುಳ್ಳು ಹೇಳಿ ಇವ್ರ ಹತ್ರ ಸ್ವಲ್ಪನೇ ದುಡ್ಡು ತಗೊಂಡು ಅದನ್ನ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಆ ಅಕೌಂಟ್ ನಲ್ಲಿ ಹೀರೋ ದುಡ್ಡು ಹಾಕ್ತಾವನೆ. ಈ ಕೆಲ್ಸನೆಲ್ಲ ಬ್ಯಾಂಕ್ ನಲ್ಲಿ ಅವರ PA ನೋಡ್ಕೊಂತಾವ್ರೆ. ಹಂಗೆ ಇರೋ ಇವ್ರ ಏನೇನೋ ಹೇಳಿ ಹತ್ತತ್ರ 1.50,000 ಯೂರೋಸ್ನ ಕಲೆಕ್ಟ್ ಮಾಡ್ತಾರೆ. ಹಿಂಗೆ ಇರೋ ಕಾಸನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ಹಿಂದೆ ಇದನ್ನಲ್ಲ ಚಿಂಟು ಅವನಿಗೆ ಏಟಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಕಾಲು ಮರುಗೆಡ್ತಾ ಇದೆ. ಸೊ ಈ ತರ ಆಗ್ತಾ ಇರೋ ಬಗ್ಗೆ ಅವನು ಹೀರೋ ಹತ್ರ ಹೇಳಿದ್ರೆ ಇದಾದ್ಮೇಲೂ ಸುಮ್ನೆ ಇದ್ರೆ ಚಿಂಟು ಪ್ರಾಣಕ್ಕೆ ಅಪಾಯ ಅಂತ ತಿಳ್ಕೊಂಡ ಹೀರೋ ಅದ್ರಿಂದ ವಿಲ್ಲನ್ ಹತ್ರ ಕಾಲಿಗೆ ಬೀಳೋ ರೇಂಜ್ ಅಲ್ಲಿ ಹೋಗಿದ್ರೆ ನೀನು ಕೇಳೋ ದುಡ್ಡನ್ನೆಲ್ಲ ಗ್ಯಾರಂಟಿ ಕೊಡ್ತೀನಿ, ನನಗೆ ಹಾಸ್ಪಿಟಲ್ ಸೇರ್ಸ್ಲಿಕ್ಕೆ ಪರ್ಮಿಷನ್ ಕೊಡು ಅಂತ ಅವನ ಹತ್ರ ಬೇಡ್ಕೊಂಡ್ರೆ ಒಂದು ಘಟ್ಟದಲ್ಲಿ ವಿಲ್ಲನ್ಗೆ ಪಾಪ ಅನ್ಸಿ ಆಯ್ತು ಓಕೆ ಅಂತ ಪರ್ಮಿಷನ್ ಕೊಡ್ತಾನೆ. ಆದ್ರೆ ಏನ್ ಮಾಡೋದು, ದರಿದ್ರ ಡೋರ್ ಬೆಲ್ ನ ತಡ್ತಂತೆ. ಹಂಗೆ ಇಬ್ರು ಲೋಕಲ್ ಪೊಲೀಸ್ ಹೀರೋ ಕಾರ್ ಹತ್ರ ಬರ್ತಾರೆ. ಇದನ್ನ ಹೀರೋ ವಿಲ್ಲನ್ ಹತ್ರ ಕೂಡ ಹೇಳ್ತಾರೆ, ನೀನ್ ಯಾವ ಹಾಸ್ಪಿಟ್ಲ್ಗೆ ಹೋಗ್ಬೇಡ, ಅವ್ರಿಗೆ ಸಿಗ್ದಂಗ್ ಅಲ್ಲಿಂದ ಎಸ್ಕೇಪ್ ಆಗೋ ಫಸ್ಟ್ ಅಂತ ವಿಲ್ಲನ್ ಹೇಳಿದ್ರಿಂದ ಹೀರೋನು ಅಲ್ಲಿ ಇಲ್ಲಿ ಗಲ್ಲಿಲಿ ನುಗ್ಗಿ ಅವರ ಕಾರಿಂದ ತಪ್ಪಿಸ್ಕೊಳ್ಳೋಕೆ ನೋಡಿದ್ರೆ ಆಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀರೋ ಇಂದ ಬಿದ್ದು ಚೇಸ್ ಮಾಡಿ ಲಾಕ್ ಮಾಡ್ತಾರೆ. ಹೀರೋನು ಏನು ಮಾಡಕ್ಕಾಗದೆ ಸರೆಂಡರ್ ಆಗೋ ತರ ಕಾರಲ್ಲೇ ಕುಂತ್ರೆ ಅದನ್ನ ವಿಲ್ಲನ್ಗೂ ಹೇಳ್ತಾರೆ, ನಿನ್ನ ಕೈಲಿ ಇನ್ನೇನಾಗತ್ ಬಿಡೋ ಅಂತ ವಿಲ್ಲನ್ ಬೈದು ಫೋನ್ ನ ಕಟ್ ಮಾಡ್ಬೇಡ, ಲೈನ್ ಅಲ್ಲೇ ಇರೋ, ನನ್ನ ಹತ್ರ ಮಾತಾಡ್ತಿರೋ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ಹಂಗೆ ನಾನೇನ್ ಹೇಳ್ತೀನಿ ಅದನ್ನೇ ಪೊಲೀಸ್ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಆಗ ಒಬ್ಬ ಇನ್ಸ್ಪೆಕ್ಟರ್ ಹೀರೋ ಹತ್ರ ಹೋಗಿ ಕಾರಿಂದ ಕೆಳಗಿಳಿಯಪ್ಪ, ಇಲ್ಲಾಂದ್ರೆ ಮಕ್ಕಳನ್ನಾದ್ರೂ ಇಳ್ಸಪ್ಪ ಅಂದ್ರೆ ದಯಮಾಡಿ ನಮ್ಮನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಕಾರ್ನಲ್ಲಿರುವ ಬಾಂಬ್ ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳೋಕೆ ವಿಲ್ಲನ್ ಹೇಳ್ತಾನೆ. ಅದೇ ತರ ಹೀರೋ ಕೂಡ ಹೇಳ್ತಾರೆ. ಸೊ ಈ ಪ್ಲೇಸ್ ನಲ್ಲಿ ಹೀರೋನೇ ವಿಲ್ಲನ್ ತರ ಶೋ ಆಗ್ತಾರೆ. ಹೀರೋ ಕೂಡ ಕಿವಿಲಿದ್ದ ಹೆಡ್ಫೋನ್ ನ ತೆಗೆದು ಆಕ್ಷನ್ ನಲ್ಲಿ ನಾನೇನು ಮಾಡಿಲ್ಲ, ಈ ವಿರಕ್ತಿ ಹುಟ್ಟಿದ ವಿಲ್ಲನ್ನೇ ಈ ಕೆಲಸ ಮಾಡ್ತಾ ಇರೋದು ಅಂತ ಹೇಳೋಕೆ ಟ್ರೈ ಮಾಡ್ತಾವನೆ. ಬಟ್ ಅದು ಇನ್ಸ್ಪೆಕ್ಟರ್ಗೆ ಅರ್ಥ ಆಗೋ ತರ ಕಾಣ್ತಾ ಇಲ್ಲ. ಈ ಕಾರ್ನ ಲಾಕ್ ಮಾಡಿ, ರೋಡ್ ನ ಬ್ಲಾಕ್ ಮಾಡಿ, ಬಾಂಬ್ ಸ್ಕ್ವಾಡ್ ನ ಕರ್ಸಿ ಅಂತ ಅವರ ಟೀಮ್ ಅವ್ರಿಗೆ ಇನ್ಸ್ಪೆಕ್ಟರ್ ಹೇಳಿ ಹೋದ್ರೆ
ನೆಕ್ಸ್ಟ್ ಸ್ವಲ್ಪ ಟೈಮ್ ಆದ್ಮೇಲೆ ಬಾಂಬ್ ಸ್ಕ್ವಾಡ್ ನ ಚೀಫ್ ಇಲ್ಲಿಗೆ ಬರ್ತಾರೆ. ಅವ್ರನ್ನ ನಾವು ಚೀಫ್ ಅಂತಾನೆ ಕರೆಯೋಣ. ಚೀಫ್ ಇನ್ಸ್ಪೆಕ್ಟರ್ ಹತ್ರ ಏನ್ ಮ್ಯಾಟರ್ ಅಂತ ಕೇಳಿ ತಿಳ್ಕೊಂಡ ಮೇಲೆ ಹೀರೋನ ಕಾರ್ ನ ಪಕ್ಕಕ್ಕೆ ಒಂದು ಪೊಲೀಸ್ ನಾಯಿನ ಕಳಿಸ್ತಾರೆ. ಸಪೋಸ್ ಕಾರ್ ಒಳಗೆ ಬಾಂಬ್ ಇದ್ರೆ ಆ ನಾಯಿ ಸಿಗ್ನಲ್ ನ ಕೊಡುತ್ತೆ ಅಂತ. ಈಗ ನಾಯಿ ಕೊಡೋ ಸಿಗ್ನಲ್ ನ ನೋಡಿ ಕಾರ್ ಒಳಗೆ ಡೆಫಿನೆಟ್ಲಿ ಬಾಂಬ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಚೀಫ್ ಇವರ ಬಾಂಬ್ ಸೂಟ್ ನ ಹಾಕೊಂಡು ಕೈಯಲ್ಲಿ ವಾಟರ್ ಬಾಟಲ್ ಸ್ನಾಕ್ಸ್ ನ ಕವರ್ ಜೊತೆ ಹೀರೋನ ಕಾರ್ ಹತ್ರ ಬಂದು, ಯಾರಪ್ಪ ನೀನು, ನಿನ್ಗೆ ಅಂತದ್ದೇನಾಯ್ತು ಸಮಸ್ಯೆ, ಒಳಗಿರೋದು ನಿನ್ನ ಸ್ವಂತ ಮಕ್ಕಳೇ, ಅವರನ್ನೇ ಬಾಂಬ್ ಇಟ್ಟು ಸಾಯಿಸುವಷ್ಟು ಏನಂತ ಪ್ರಾಬ್ಲಮ್ ಅಪ್ಪ ಅಂತ ವಿಚಾರಿಸಿದ್ರೆ, ಅದೆಲ್ಲ ಹೇಳೋಕಾಗಲ್ಲಮ್ಮ, ನೀವು ಇಲ್ಲಿಂದ ನನ್ನ ಕಾರ್ನ ಬಿಡಿ ಅಂತ ಮಾತಲ್ಲೇ ಹೇಳಿದ ಹೀರೋ ಕಾರ್ ಒಳಗೆ ಮೊಬೈಲ್ ಇರೋದನ್ನ ಸಿಗ್ನಲ್ ಮಾಡಿ ತೋರಿಸ್ತಾರೆ. ವಿಲ್ಲನ್ ಇನ್ನು ಲೈನ್ ನಲ್ಲೇ ಇದ್ದಾನೆ, ಬಟ್ ಅನ್ನೋನ್ ನಂಬರ್ ಅಂತ ಇದೆ. ಅದನ್ನ ಚೀಫ್ ನೋಟ್ ಮಾಡ್ತಾರೆ. ಓಹೋ, ಅಂದ್ರೆ ಹೀರೋ ಈ ಕೆಲ್ಸಾನ ಮಾಡ್ತಾ ಇಲ್ಲ, ಯಾವುದೋ ಬೇತಾಳ ಕುಟ್ಟಿದ ಬೇವರ್ಸಿ ಹೀರೋ ಕೈಲಿ ಕೆಲ್ಸಾನೆಲ್ಲ ಮಾಡಿಸ್ತಾ ಇರೋದು ಅಂತ ಚೀಫ್ ಅರ್ಥ ಮಾಡ್ಕೊಂತಾರೆ. ಈಗ ಕಾರ್ ಒಳಗೆ ವಿಲ್ಲನ್ ಹೀರೋ ಹತ್ರ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಬೇಕಲ್ಲ. ಸೊ ಅದಕ್ಕೆ ಇವರು ತಂದ ಸ್ನಾಕ್ಸ್ ನ ಕವರ್ ಒಳಗೆ ವಾಕಿ ಟಾಕಿನ ಹಾಕಿ ಆ ಕವರ್ ನ ಹೀರೋ ಕೈಲಿ ಕೊಟ್ಟು, ಲೈನ್ ನಲ್ಲಿರುವ ವಿಲ್ಲನ್ ಕೇಳಿಸ್ಕೊಳ್ಳಿ ಅಂತಾನೆ, ತಗೊಳಪ್ಪ ಈ ಕವರ್ ನಲ್ಲಿ ಸ್ನಾಕ್ಸ್ ವಾಟರ್ ಬಾಟಲ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬ್ರಿಲಿಯಂಟ್ ಆಗಿ ಚೀಫ್ ಯೋಚನೆ ಮಾಡಿ ಕಾರಿಂದ ಸ್ವಲ್ಪ ದೂರ ಹೋದ್ಮೇಲೆ ತನ್ನ ಅಸಿಸ್ಟೆಂಟ್ ಹತ್ರ ಕಾರ್ ಒಳಗೆ ಏನ್ ಮಾತಾಡ್ತಾವ್ರೆ ಅಂತ ಕೇಳುವಂತ ಸಿಗ್ನಲ್ ತೋರಿಸ್ತಾರೆ. ಆ ಕಡೆ ಕಾರ್ ಒಳಗೆ ಕುಂತಿರೋ ಹೀರೋ ವಿಲ್ಲನ್ ಹತ್ರ ಮಾತಾಡ್ತಾನವ್ರೆ, ಬದಲಿಗೆ ವಿಲ್ಲನ್ ಒಂದು ಮಾತನ್ನು ಆಡ್ತಾ ಇಲ್ಲ. ಲೇ ಖಂಡಮ್ಮದ ಕಾಕ್ರೋಚ್, ಮಾತಾಡೋ, ಏನಾಯ್ತೋ ನಿನ್ಗೆ ಅಂತ ವಿಲ್ಲನ್ ಹತ್ರ ಕೇಳ್ತಾ ಇದ್ರೆ, ನಾನ್ ಮಾತಾಡೋದಿರ್ಲಿ, ಫಸ್ಟ್ ಕಾರಲ್ಲಿರೋ ವಾಕಿ ಟಾಕಿನ ಹೊರಗೆಸಿ ಅಂತ ಶಾಕ್ ಟ್ವಿಸ್ಟ್ ನ ಹೀರೋಗೆ ಕೊಡ್ತಾನೆ. ಓಹೋ, ಈ ಗುಸ್ಬೇಟಿ ಗುಳ್ಳೆ ನರಿ ಇಲ್ಲೇ ಎಲ್ಲೋ ಇತ್ಕೊಂಡು ನಡೀತಾ ಇರೋದ್ನೆಲ್ಲ ವಾಚ್ ಮಾಡ್ತವನೆ ಅಂತ ಹೀರೋಗೆ ಈಗ ತಿಳಿಯುತ್ತೆ. ಸೊ ವಿಲ್ಲನ್ ಹೇಳ್ದಂಗೆ ಹೀರೋ ಆ ವಾಕಿ ಟಾಕಿನ ಹೊರಗೆಸಿದ್ರೆ ಇದನ್ನ ಅಲ್ಲೇ ಇದ್ದ ಚೀಫ್ ಕೂಡ ನೋಡ್ತಾರೆ. ಸೊ ಈಗ ನಮ್ಗೆ ಹೀರೋಗೆ ತಿಳಿದ ಮ್ಯಾಟರ್ ಚೀಫ್ಗೂ ಗೊತ್ತಾಗುತ್ತೆ. ಇದಾದ್ಮೇಲೆ ಇನ್ಸ್ಪೆಕ್ಟರ್ ಹೀರೋಯಿನ್ ನ ಆ ಸ್ಪಾಟ್ ಗೆ ಕರೆಸಿ, ನೀವು ಹೀರೋ ಹತ್ರ ಮಾತಾಡಿ ನೋಡಿ ಅಂತೇಳಿ ಹೀರೋಯಿನ್ ಏನನ್ನ ಮಾತಾಡ್ಬೇಕು ಅಂತ ಒಂದು ಲೆಟರ್ ನ ಕೊಡ್ತಾರೆ. ಇನ್ಮೇಲೆ ನಿನ್ನ ನನ್ನ ನಡುವೆ ಯಾವ ಗಲಾಟೆನೂ ಬರಲ್ಲ, ನೀನು ದಯಮಾಡಿ ಕಾರ್ ಬಿಟ್ಟು ಇಳಿ, ಎಲ್ರು ಒಂದಾಗಿ ಸೇರಿ ಬದುಕೋಣ ಅಂತ ಹೀರೋಯಿನ್ ಹೇಳಿದ್ರೆ ಇದನ್ನ ಕೇಳಿದ ಹೀರೋಗೆ ಮನಸ್ಸೇ ಹೊಡೆದೋಗುತ್ತೆ. ಬೇರೆ ಯಾರೋ ನನ್ನ ತಪ್ಪು ತಿಳ್ಕೊಂಡ್ರೆ ಅದೇನ್ ಬೇಜಾರಾಗಲ್ಲ, ಬಟ್ ನನ್ನ ಹೆಂಡತಿನೇ ನನ್ನ ಹೀಗೆ ಅನ್ಕೊಂಡ್ಲಲ್ಲ ಅಂತ ಹೀರೋ ಬೇಜಾರಲ್ಲಿ ಕುಂತ್ಕೊಂಡ್ರೆ ಹೀರೋನ ಈ ಪರಿಸ್ಥಿತಿ ನೋಡಿ ಆ ಮೋಡಾನು ಕಣ್ಣೀರ್ ಸುರಿಸುತ್ತೆ. ದಟ್ ಮೀನ್ಸ್ ಮಳೆ ಬರುತ್ತೆ. ಏನ್ ನಡೀತಾ ಇದೆ ನನ್ನ ಬಾಳಲ್ಲಿ ಅಂತ ಹೀರೋ ಯೋಚಿಸ್ತಾ ಇರೋ ಟೈಮ್ ನಲ್ಲೇ ಹೀರೋಗೆ ನೆಕ್ಸ್ಟ್ ಡೇಟ್ ಬೀಳುತ್ತೆ. ಹೀರೋನ ಹೆಡ್ ಆಫೀಸ್ ನಿಂದ ಅವರ ಪರ್ಸನಲ್ ಮೊಬೈಲ್ ಗೆ ಕಾಲ್ ಮಾಡಿ ನಿನ್ನ ಕೆಲಸದಿಂದ ತೆಗ್ದಾಕಿದೀವಿ ಅನ್ನೋ ವಿಷಯನ ಹೇಳ್ತಾರೆ. ಇದನ್ನ ಲೈನ್ ನಲ್ಲಿರೋ ವಿಲ್ಲನ್ ಕೂಡ ಕೇಳಿಸ್ಕೊಂತಾರೆ. ಅವನು ಹೀರೋನ ರುಡ್ಸೋ ತರ ಮಾತಾಡಿದ್ರೆ ದಿಢೀರನೆ ಫೋನ್ ಲೈನ್ ಕಟ್ ಆಗೋಗುತ್ತೆ. ಮೊದಲೇ ಫೋನ್ ಲೈನ್ ಕಟ್ ಆದ್ರೆ ಬಾಂಬ್ ನ ಬ್ಲಾಸ್ಟ್ ಮಾಡ್ತೀನಿ ಅಂತ ವಿಲ್ಲನ್ ಹೇಳಿದ್ರಿಂದ ಕಾಲ್ ಕಟ್ ಆಗಿದ್ ಏನಾಗುತ್ತೋ ಏನು ಅಂತ ಹೀರೋ ಎದ್ರೋಗಿದ್ರೆ, ಆಗ ಕಾರ್ನ ಪಕ್ಕದಲ್ಲಿ ಬಂದ ಚೀಫ್, ಏನು ಎದುರ್ಬೇಡಪ್ಪ, ನಾನೇ ಸಿಗ್ನಲ್ ಜಾಮರ್ ಇಂದ ಜಾಮ್ ಮಾಡಿದೀನಿ, ಇನ್ಮೇಲೆ ಅವನಿಂದ ನಿನ್ ಹತ್ರ ಮಾತಾಡಕ್ಕಾಗಲ್ಲ ಅಂದ್ರೆ, ಅಯ್ಯೋ ನೀವ್ ಬೇರೆ, ಅವನ ಹತ್ರ ರಿಮೋಟ್ ಕಂಟ್ರೋಲ್ ಇದೆ, ಅದರಿಂದ ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ಹೀರೋ ಕೇಳ್ತಾನೆ. ಹಂಗಾಗಲ್ಲಪ್ಪ, ಜಾಮರ್ ಇರೋದ್ರಿಂದ ದೂರದಿಂದ ರಿಮೋಟ್ ಅಲ್ಲೂ ಬಾಂಬ್ ನ ಬ್ಲಾಸ್ಟ್ ಮಾಡೋಕ್ ಆಗಲ್ಲಪ್ಪ, ಬ್ಲಾಸ್ಟ್ ಮಾಡ್ತೀನಿ ಅಂದ್ರೆ ಅವನು ನಿನ್ನ ಕಾರ್ನ ಪಕ್ಕ ಬರ್ಬೇಕು, ನಮ್ನ ಮೀರಿ ಅವನ ಕೈಲಿ ಬರಕಾಗತ್ತಾ ಅಂತ ಚೀಫ್ ಎಷ್ಟೇ ಹೇಳಿದ್ರು ಹೀರೋಗೆ ನಂಬಿಕೆನೆ ಬರ್ತಾ ಇಲ್ಲ. ಈ ಜಾಗದಲ್ಲೇ ಚೀಫ್ ಧೈರ್ಯಕ್ಕೆ ಹುಟ್ಟಿರೋ ಧನಲಕ್ಷ್ಮಿ ಅಂತ ತೋರಿಸ್ತಾರೆ. ಹೀರೋನ ನಂಬಿಸ್ಬೇಕು ಅಂತ ಚೀಫ್ ಬಾಂಬ್ ಸೂಟ್ ನ ತೆಗೆದು ಈಗ ಹೀರೋ ಕಾರ್ ಹತ್ರ ಬರ್ತಾಳೆ. ಸೊ ಇವಳ ಜೀವಾನೇ ರಿಸ್ಕ್ ನಲ್ಲಿಟ್ಟು ಬಂದವಳೆ ಅಂದ್ರೆ ಖಂಡಿತವಾಗ್ಲೂ ಇವ್ರು ಹೇಳ್ತಾರ ನಿಜ ಅಂತ ಹೀರೋ ನಂಬ್ತಾನೆ. ನೆಕ್ಸ್ಟ್, ನಿನ್ ಹತ್ರ ಮಾತಾಡ್ತಿದ್ದವನ್ ಯಾರಂತ ನಿನ್ಗೇನಾದ್ರು ಐಡಿಯಾ ಇದೆಯಾ ಅಂತ ಕೇಳ್ತಾನೆ ಚೀಫ್. ಸೀಟ್ ನ ಕೆಳಗೆ ಇರೋ ಬಾಂಬ್ ನ ಚೆಕ್ ಮಾಡ್ತಾವ್ರೆ. ನನ್ ಹತ್ರ ಮಾತಾಡ್ತಿದ್ದವನ್ ಯಾರಂತ ಗೊತ್ತಿಲ್ಲಮ್ಮ, ಆದ್ರೆ ಬೆಳಗ್ಗೆಯಿಂದ ಆ ಫ್ರೆಂಡ್ ನ ಕಾರ್ ಬ್ಲಾಸ್ಟ್ ಆಗೋವರೆಗೂ ಎಲ್ಲಾನು ಅವನೇ ಮಾಡಿರೋದು ಅಂತ ಹೀರೋ ತಿಳಿಸ್ತಾನೆ. ದಟ್ ಮೀನ್ಸ್ ವಿಲ್ಲನ್ ಫ್ರೆಂಡ್ ಅಂಡ್ ಹೀರೋ ಇಬ್ರಿಗೂ ಕಾಮನ್ ಶತ್ರು ಅಂತ ಚೀಫ್ ಗೆ ತಿಳಿಯುತ್ತೆ. ಅದಾದ್ಮೇಲೆ ಆ ಬಾಂಬ್ ನ ಚೆಕ್ ಮಾಡಿದ್ರಲ್ಲಿ ಅದೊಂದು ಹೋಮ್ ಮೇಡ್ ಬಾಂಬ್ ಅಂತಾನು. ಇದನ್ನ ಮಾಡ್ಲಿಕ್ಕೆ ಅಷ್ಟೊಂದು ಇಂಟೆಲಿಜೆನ್ಸ್ ಏನೂ ಬೇಕಾಗಿಲ್ಲ. ಹಾರ್ಡ್ವೇರ್ ನಲ್ಲಿ ಸಮ್ ಐಟಮ್ಸ್ ತಗೊಂಡು ಇಂಟರ್ನೆಟ್ ಅಲ್ಲಿ ಬಾಂಬ್ ಮಾಡೋದು ಹೆಂಗೆ ಅಂತ ಸರ್ಚ್ ಮಾಡಿದ್ರೆ ಯಾರ್ ಬೇಕಾದ್ರೂ ಈ ಬಾಂಬ್ ನ ಮಾಡಬಹುದು ಅಂತ ಹೀರೋ ಹತ್ರ ಹೇಳಿದ ಚೀಫ್, ನೀನು ಇಷ್ಟೊತ್ವರೆಗೂ ವಿಲ್ಲನ್ ಹತ್ರ ಮಾತಾಡ್ತಾ ಇದ್ದ ಮೊಬೈಲ್ ನನ್ನ ಹತ್ರ ಕೊಡು, ನಿನ್ ಹತ್ರ ಮಾತಾಡ್ತಿರೋನ್ ಯಾರು ಅಂತ ನಾನು ಟ್ರೇಸ್ ಮಾಡ್ತೀನಿ ಅಂತ ವಿಲ್ಲನ್ ನ ಫೋನ್ ನ ಚೀಫ್ ಕೇಳಿದ್ರೆ ಹೀರೋ ವಿಲ್ಲನ್ ನ ಫೋನ್ ಕೊಡದೆ ಅದನ್ನ ಅಲ್ಲೇ ಮುಚ್ಚಿಟ್ಟು ಹೀರೋ ಅವರ ಪರ್ಸನಲ್ ಫೋನ್ ನ ಚೀಫ್ ಹತ್ರ ಕೊಡ್ತಾನೆ. ಚೀಫ್ ಆ ಟೈಮ್ ನಲ್ಲಿ ಆ ಕಡೆ ತಿರುಗಿದ್ರಿಂದ ಇದನ್ನ ನೋಡ್ಲಿಲ್ಲ. ಈ
ಮೊಬೈಲ್ ನ ತಗೊಂಡು ಚೀಫ್ ಅವರ ಟೀಮ್ ಅವ್ರ ಹತ್ರ ಹೋಗಿ ಮಾತಾಡ್ತಾ ಇದ್ರೆ ಹಿಂದೆ ಟೀನಾ ಅಪ್ಪ ಯಾಕಪ್ಪ ಮೊಬೈಲ್ ನ ಚೇಂಜ್ ಮಾಡಿ ಕೊಟ್ರಿ ಅಂತ ಕೇಳ್ತಾಳೆ. ಇಲ್ಲಮ್ಮ, ಆ ಮೊಬೈಲ್ ನ ಕೊಡೋದೇನಾದ್ರೂ ವಿಲ್ಲನ್ ನೋಡಿ ನಮ್ಮನ್ನೇನಾದ್ರೂ ಮಾಡ್ಬಿಟ್ರೆ ಸದ್ಯಕ್ಕಂತೂ ಫುಲ್ ಆಗಿ ಯಾರನ್ನು ನಂಬಕ್ಕಾಗಲ್ಲ, ಅದರಿಂದನೇ ಫೋನ್ ಚೇಂಜ್ ಮಾಡಿ ಕೊಟ್ಟೆ, ನೀನು ಈ ಫೋನ್ ನ ತಗೊಂಡು ಸೇಫ್ ಆಗಿ ಇಟ್ಕೋ ಅಂತ ಹೀರೋ ಹೇಳಿದ್ರೆ ಕೆಳಗೆ ಬಿದ್ದಿದ್ದ ಫೋನ್ ನ ತಗೊಂಡ ಟೀನಾ ಅದನ್ನ ಅವಳ ಹತ್ರ ಇಟ್ಕೊಂತಾಳೆ. ಇದೆಲ್ಲ ಮುಗಿದ್ಮೇಲೆ ಕಾರ್ ಹತ್ರ ಬಂದ ಚೀಫ್ ಕೊಡ್ತಾಳೆ. ನೋಡಿ ಇರೋಗೊಂದು ಟ್ವಿಸ್ಟ್ ನ ಏನಪ್ಪಾ ಅಂದ್ರೆ ಕಾರಲ್ಲಿ ಬಾಂಬ್ ಇರೋದು ನಿಜಾನೇ, ಆದ್ರೆ ಫ್ರಂಟ್ 2 ಸೀಟ್ ನಲ್ಲಿ ಮಾತ್ರ ಬಾಂಬ್ ಇರೋದು, ಬ್ಯಾಕ್ ಸೀಟ್ ನಲ್ಲಿ ಬಾಂಬೇ ಇಲ್ಲ ಅಂತಾರೆ. ದಟ್ ಮೀನ್ಸ್ ಇಷ್ಟೊತ್ವರೆಗೂ ವಿಲ್ಲನ್ ಹೀರೋನ ಪಕ್ರ ಮಾಡೋನು. ಯಾವ್ದೆಂಗೋ ಈಗ ಮಕ್ಕಳಿಬ್ರು ಸೇಫ್ ಅಲ್ಲ, ಅವ್ರನ್ನ ಕಾಪಾಡ್ಬೋದು ಅಂತ ಆ ಕೆಲ್ಸನ ಬಾಂಬ್ಸ್ ಕೊಡೋ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಏಟಾದ ಚಿಂಟುನ ಕಾಪಾಡ್ತಾರೆ. ನೆಕ್ಸ್ಟ್ ಟೀನಾನ ಹೊರಗೆ ಇಳಿಸೋಕೆ ನೋಡಿದ್ರೆ ಅಷ್ಟರಲ್ಲಿ ಈ ಇಕ್ಕಟ್ಟಲ್ಲಿ ಹಿಲಿ ಹಿಡಿಯೊಂದವನಲ್ಲ ಇನ್ಸ್ಪೆಕ್ಟರ್, ಅವನ ಪ್ರಕಾರ ಹೀರೋನೇ ಇದೆಲ್ಲ ಮಾಡ್ತಾ ಇರೋದಲ್ಲ. ಸೊ ಟೀನಾನ ಇಳಿಸ್ಬೇಕಾದ್ರೆ ಹೀರೋ ಏನಾದ್ರು ಮಾಡ್ಬಿಟ್ರಿ ಅಂತ ಕಾರ್ನ ಸುತ್ತ ಶೂಟರ್ ನ ನಿಲ್ಸಿದ್ರೆ ಇದನ್ನ ನೋಡಿದ ಟೀನಾ ಅಯ್ಯಯ್ಯೋ ನಾನ್ ಇಳಿದ್ಬಿಟ್ರೆ ನಮ್ಮಪ್ಪನ್ನ ಸಾಯಿಸ್ಬಿಡ್ತಾರೆ ಅನ್ಕೊಂಡು ನಾನು ಕಾರ್ ಒಳಗೆ ಇರ್ಬೇಕು ಅಂತ ಬ್ಯಾಕ್ ಸೀಟ್ ನಲ್ಲಿದ್ದ ಅಪ್ಪನ ಮಗಳು ಎಗ್ರಿ ಬಾಂಬ್ ಇರೋ ಫ್ರಂಟ್ ಸೀಟ್ ಗೆ ಬಂದು ಕೂತ್ಕೊಂತಾಳೆ. ಏನ್ ಪ್ರೀತಿನಪ್ಪ ಇವಳಿಗೆ ಅಪ್ಪನ ಮೇಲೆ ಅಂತ ನಾವು ಫೀಲ್ ಆದ್ರೆ, ಇನ್ನೊಂದ್ ಕಡೆ ಚಿಂಟುನ ಕಾಪಾಡಿದ್ರಲ್ಲ ಅವನ್ನ ಆಂಬುಲೆನ್ಸ್ ನಲ್ಲಿ ಹಾಕಿ ಹಾಸ್ಪಿಟಲ್ ಗೆ ಕಳಿಸ್ತಾರೆ. ಜೊತೆಲಿ ಹೀರೋಯಿನ್ ಕೂಡ ಹಾಸ್ಪಿಟಲ್ ಹೋಗ್ತಾರೆ. ಕಾರ್ ನಲ್ಲಿದ್ದ ಹೀರೋ ಟೀನಾ ಹತ್ರ ಯಾಕಮ್ಮ ಈ ತರ ಮಾಡ್ದೆ, ನೀನು ಇಳಿದು ಹೋಗ್ಬಾರ್ದೆ ನಮ್ಮ, ಇಷ್ಟೊಂದು ರಿಸ್ಕ್ ತಗೊಳೋಕೆ ನಮ್ಮ ಕಾರಣ ಅಂತ ಕೇಳಿದ್ರೆ ಅಪ್ಪ ನನಗೆ ನೀವೇ ಮುಖ್ಯನಪ್ಪ, ನೀವು ಬಂದ್ರೇನೆ ನನ್ ಕಾರಿಂದ ಇಳಿಯೋದು ಅಂತ ಪ್ರೀತಿಯ ಪರಾಕಾಷ್ಠೆನ ಟೀನಾ ತೋರಿಸ್ತಾ ಇದ್ರೆ ಈಗ ಹೀರೋ ಅವರ ಮಗಳನ್ನ ತಪ್ಕೊಂತಾರೆ. ಇನ್ನೊಂದ್ ಕಡೆ ಚೀಫ್ ಆ ಇನ್ಸ್ಪೆಕ್ಟರ್ ಹತ್ರ ಹೋಗಿ ನಿನಗ್ ಯಾರೋ ಸ್ನೈಪರ್ಸ್ ನ ಕಾರ್ ಹತ್ರ ಹಾಕಿ ಕೇಳಿದ್ದು ಅಂತ ಚೀಫ್ ಕಿರ್ಚಾಡಿದ್ರೆ ನಾನು ಏನ್ ಕೆಲಸ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನ್ ಹೇಳ್ಕೊಡ್ಬೇಡ. ಏನೋ ಹೀರೋ ಒಳ್ಳೆಯವನು ಅಂದ್ರೆ ನನ್ನ ಹತ್ರ ಅವನ ಫೋನ್ ಕೊಟ್ಟಿದ್ರಲ್ಲ, ಆ ಫೋನ್ ನಲ್ಲಿ ಅನ್ನೋ ನಂಬರ್ ಇಂದ ಕಾಲೇ ಬಂದಿಲ್ಲ, ಅವ್ನ್ ನಿಮ್ಮನ್ನ ಸರಿಯಾಗಿ ಯಾಮರ್ಸವನೆ, ಏನ್ ನಡಿಬೇಕು ಅಂತ ನಾವ್ ನೋಡ್ಕೊಂತೀವಿ, ನೀವು ನಿಮ್ಮ ಕೆಲ್ಸ ಮಾಡಿ ಅಂತ ರೇಗಿದ ಇನ್ಸ್ಪೆಕ್ಟರ್ ಹೀರೋನ ತಮ್ಮನ್ನ ಬರ ಕೇಳಿ ಅವರ ಮೂಲಕ ಹೀರೋ ಹತ್ರ ಮಾತಾಡ್ಸೋಣ ಅಂತ ತಮ್ಮನ್ನ ಹೀರೋನ ಕಾರ್ ಹತ್ರ ಕಳಿಸ್ತಾರೆ. ಅವನು ತಾಳ್ಮೆಯಿಂದ ಕಾರ್ ಹತ್ರ ಹೋದ್ರೆ ತಗಳಪ್ಪ ಇಲ್ಲೇ ಇನ್ನೊಂದು ಟ್ವಿಸ್ಟ್, ಬಂದವನು ಹೀರೋನ ತಮ್ಮ ಏನಲ್ಲ, ಇವನೇ ನಿಜವಾದ ವಿಲ್ಲನ್. ಇದನ್ನ ತಿಳ್ಕೊಂಡ ಹೀರೋ ಲೇ ಮೇಕೆ ದಾಡಿಗೆ ಹುಟ್ಟಿದ ಮೆಂಟಲ್, ನೀನೇನೇನೋ ವಿಲ್ಲನ್, ಯಾಕೋ ನೀನ್ ನನ್ಗೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ಯಾ ಅಂತ ಕೇಳಿದ್ರೆ ನಾನೊಂದು ಫೋನ್ ಇಟ್ಟಿದ್ನಲ್ಲ ಆ ಫೋನ್ ಗ್ಯಾಲರಿನ ಓಪನ್ ಮಾಡು ಅಂತ ವಿಲ್ಲನ್ ಹೇಳ್ತಾನೆ. ಹೀರೋನು ಆ ಗ್ಯಾಲರಿನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಒಬ್ಳು ಲೇಡಿ ಮತ್ತೆ ಅವನ ಮಗ ಇರ್ತಾನೆ. ಆ ಲೇಡಿ ಯಾರಂತ ನಿನ್ ಗೊತ್ತಾಯ್ತಾ? ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿಯ ಸಾವಿಗೆ ಕಾರಣ ಆದ ಆ ದುಡ್ಡನ್ನ ನಿನ್ನ ಹತ್ರದಿಂದ ತಗೊಳ್ದೆ ನಾನ್ ಬಿಡೋದೇ ಇಲ್ಲ ಅಂತ ಹೀರೋ ಹತ್ರ ಹೇಳಿದ ವಿಲ್ಲನ್ ಕಾರ್ ನಲ್ಲಿದ್ದ ಟೀನಾ ಹತ್ರ ನೋಡಮ್ಮ ಆ ಡ್ಯಾಶ್ ಬೋರ್ಡ್ ನ ತೆಗಿತೀಯಾ ಅಂತ ವಿಲ್ಲನ್ ಹೇಳಿದ್ರೆ ಟೀನಾ ಕೂಡ ಆ ಡ್ಯಾಶ್ ಬೋರ್ಡ್ ನ ತೆಗಿತಾಳೆ. ಅಲ್ಲೊಂದು ಬಾಂಬ್ ಇದ್ರೆ ಅದ್ರಲ್ಲಿ 5 ನಿಮಿಷ ಟೈಮ್ ಸೆಟ್ ಆಗಿದೆ. ಇದು ತುಂಬಾನೇ ಪವರ್ಫುಲ್ ಬಾಂಬ್ ಅನ್ಸುತ್ತೆ. ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿದ್ರು ರಿಮೋಟ್ ಮೂಲಕ ಈ ಬಾಂಬ್ ನ ಆಕ್ಟಿವೇಟ್ ಮಾಡಬಹುದು. ಅದನ್ನ ಆಕ್ಟಿವೇಟ್ ಮಾಡುವಂತಹ ರಿಮೋಟ್ ವಿಲ್ಲನ್ ಹತ್ರ ಇದೆ. ಈಗ ಹೀರೋನ ಹೆದರಿಸ್ಲಿಕ್ಕೆ ವಿಲ್ಲನ್ ರಿಮೋಟ್ ಮೂಲಕ ಬಾಂಬ್ ನ ಆಕ್ಟಿವೇಟ್ ಮಾಡಿ 5 ನಿಮಿಷದ ಟೈಮರ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಟೈಮ್ ಕೂಡ ಸ್ಪೀಡ್ ಆಗಿ ಕಡಿಮೆ ಆಗ್ತಾ ಇದೆ. ಆಗ ವಿಲ್ಲನ್ ಪಾಸ್ ಮಾಡ್ತಾನೆ. ಈಗ ಟೈಮರ್ ಸ್ಲೋ ಆಗಿದೆ. ಸೊ ವಿಲ್ಲನ್ ನಿನಗೆ 5 ನಿಮಿಷನೇ ಟೈಮ್, ಅದ್ರೊಳಗೆ ನೀನು ಇಲ್ಲಿಂದ ಕಾರ್ ತಗೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಆ ಟೈಮರ್ ನ ಫಾಸ್ಟ್ ಆಗಿ ಓಡೋ ಹಂಗೆ ಮಾಡ್ತೀನಿ, ಆಗ ಅದು ಬ್ಲಾಸ್ಟ್ ಆಗುತ್ತೆ. ಸೊ ನೀವಿಬ್ರು ಕ್ಲೋಸ್ ಅಂತ ವಿಲ್ಲನ್ ಹೀರೋನ ಎದುರಿಸ್ತಾ ಇದ್ರೆ ಎದ್ರಿಂದ ಗಾಂಡಾದ ಹೀರೋ ವಿಲ್ಲನ್ ನ ಶರ್ಟ್ ಇಟ್ಕೊಂಡು ನಿನ್ನ ಹೆಂಡತಿ ಸಾವಿಗೆ ನಾನು ಕಾರಣ ಅಲ್ಲ ಕಣೋ ಅಂತ ವಿಲ್ಲನ್ ಹತ್ರ ಹೇಳ್ತಾರೆ. ಬಟ್ ವಿಲ್ಲನ್ ಕೇಳೋ ತರ ಇಲ್ಲ. ನನಗೆ ಬೇಕಾಗಿರೋದು ನಿನ್ನ ಹತ್ರ ಕೇಳಿದ ದುಡ್ಡು, ಅದನ್ನ ರೆಡಿ ಮಾಡುವಂತ ದಾರಿನ ನೋಡುವಂತ ಹೀರೋ ಹತ್ರ ಸೈಲೆಂಟ್ ಆಗಿ ಮಾತಾಡಿದ ವಿಲ್ಲನ್ ಅಲ್ಲೇ ಪೊಲೀಸ್ನವ್ರವರಲ್ಲ. ಸೊ ಅವರ ಮುಂದೆ ಅಣ್ಣ ಯಾಕಣ್ಣ ಈ ತರ ಮಾಡ್ತಾ ಇದೀಯಾ, ಕಾರಿಂದ ಇಳಿಯೋಣ ಅಂತ ವಿಲ್ಲನ್ ಒಳ್ಳೆ ನಾಟಕ ಮಾಡ್ತಾ ಇದ್ರೆ ಸೊ ಈಗ ವಿಲ್ಲನ್ ಹೀರೋ ಹತ್ರ ಏನ್ ಮಾತಾಡದ ಅಂತ ಪೊಲೀಸ್ನವ್ರಿಗೆ ತಿಳಿಯಲ್ಲ. ಹೀರೋನ ತಮ್ಮನ್ ತರಾನೇ ಆಕ್ಟಿಂಗ್ ಮಾಡಿದ ವಿಲ್ಲನ್ ಅಲ್ಲಿಂದ ಹೋದ್ಮೇಲೆ ಕಾರ್ ನಲ್ಲಿರೋ ಮಗಳು ಹೀರೋ ಹತ್ರ ಯಾರಪ್ಪ ಅವರು, ಅವನ ಹೆಂಡತಿ ಸಾವಿಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಅವಳ ಹೆಂಡತಿ ನಮ್ಮ ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿದ್ಲಮ್ಮ, ತಗೊಂಡೋ ಕಾಸನ್ನ ವಾಪಸ್ ಕೊಡ್ಲಿಲ್ಲ ಅಂತ ಅವಳ ಮನೆ ಆಸ್ತಿ ಅಂತ ಎಲ್ಲಾನು ಜಪ್ತಿ ಮಾಡಿದ್ವಿ. ಇದರಿಂದ ಬೇಜಾರಾಗಿ ಮಾಡಿಯಿಂದ ಆ ಲೇಡಿ ಬಿದ್ದು ಸೂಸೈಡ್ ಮಾಡ್ಕೊಂಡ್ಲು. ನಾನು ಫ್ರೆಂಡ್ ಏನಮ್ಮ ಮಾಡೋಕ್ಕಾಗುತ್ತೆ, ಏನೋ ನಾವೇ ಆ ಲೇಡಿನ ಕೊಲೆ ಮಾಡಿರೋ ತರ ಇವನು ಇಲ್ಲದ ವಿದ್ಯೆಗಳನ್ನೆಲ್ಲ ನಮ್ಮ ಹತ್ರ ತೋರಿಸ್ತವನೆ ಅಂತ ನಡೆದಿದ್ನೆಲ್ಲ ಹೀರೋ ಮಗಳ ಹತ್ರ ಹೇಳ್ತಾ ಇದ್ರೆ ಆ ಕಡೆ ಚೀಫ್ ಹೀರೋಯಿನ್ಗೆ ಕಾಲ್ ಮಾಡಿ ಈ ತರ ತಮ್ಮ ಅಂತ ಯಾರೋ ಬಂದಿದ್ದಾರೆ
ಬಂದಿದ್ನಮ್ಮ, ಅವನು ಇವ್ರ ಹತ್ರ ಮಾತಾಡ್ದ ಅಂತ ಹೇಳಿದ್ರೆ ಹೀರೋಯಿನ್ ಅಲ್ಲಿ ಚೀಫ್ ಗೆ ಕೊಡ್ತಾಳೆ ನೋಡಿ ಟ್ವಿಸ್ಟ್ ನ. ಏನು ತಮ್ಮನ, ಅವನು ಇಲ್ಲಿಗೆ ಬರೋ ಚಾನ್ಸೇ ಇಲ್ಲ, ಅವನು ಈ ಊರ್ನಲ್ಲೇ ಇಲ್ಲ, ಜರ್ಮನಿಲಿ ಇರೋದು, ಅಲ್ಲಿಗೆ ಬಂದಿದ್ದು ಬೇರೆ ಯಾರೋ ಇರ್ಬೇಕು ಅಂತ ಹೀರೋಯಿನ್ ಕನ್ಫರ್ಮ್ ಮಾಡಿದ್ರೆ ಈಗ ಚೀಫ್ ಗೆ ತಿಳಿಯುತ್ತೆ ಈ ನಾಟಕ ಮಾಡ್ತಿದ್ದ ನರ್ರಿನೇ ಆ ವಿಲ್ಲನ್ ಅಂತ. ಈಗ ಆ ವಿಲ್ಲನ್ ಎಲ್ಲಿದ್ದಾನೆ ಹಿಡಿರೋ ಅಂತ ಅವರ ಟೀಮ್ ಗೆ ಹೇಳ್ತಾ ಇದ್ರೆ ಈ ಕಡೆ ಹೀರೋನ ಕಾರ್ ನಲ್ಲಿರೋ ಟೈಮರ್ ಬಾಂಬ್ ಸ್ಲೋ ಆಗಿ ಓಡ್ತಾನೆ ಇದೆ. ಈಗ ಹೀರೋಗೆ ಬೇರೆ ದಾರಿನೇ ಇಲ್ಲ, ಅಲ್ಲಿಂದ ಹೋಗ್ಲೇಬೇಕು. ಸೊ ಆಗ ಹೀರೋ ಅಲ್ಲೊಂದು ಅಲಕ್ ಬುಲಕ್ ಆಟ ತೋರಿಸಿ ಹೆಂಗಾದ್ರೂ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ತಾರೆ. ಈ ಚೇಸಿಂಗ್ ನಲ್ಲಿ ಪೊಲೀಸ್ನವರು ಹೀರೋನ ಶೂಟ್ ಮಾಡ್ಬಿಡ್ತಾರೆ. ಆಗ ಬುಲೆಟ್ ಒಂದು ಹೀರೋನ ಕೈಗೆ ಬೀಳುತ್ತೆ. ಹಂಗಾದ್ರೂ ಹೀರೋ ಸ್ಮಾರ್ಟ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಫುಲ್ ಫಾಸ್ಟ್ ಅಲ್ಲಿ ಹೋಗ್ತಾ ಇದ್ರೆ ಜಾಮರ್ ಇದ್ದ ಪ್ಲೇಸ್ ನಿಂದ ಹೊರ ಬಂದಿದ್ರಿಂದ ವಿಲ್ಲನ್ ನ ಫೋನ್ ಗೆ ಕಾಲ್ ಮಾಡಿದ ವಿಲ್ಲನ್ ಸ್ಟ್ರೈಟ್ ಆಗಿ ಈ ಹಾರ್ಬರ್ ಗೆ ಬಂದ್ಬಿಡು ಅಂತ ಹೇಳ್ತಾ ಇದ್ರೆ ಆ ಕಾರ್ ನ ಚೇಸ್ ಮಾಡ್ಕೊ ಬಂದ ಚೀಫ್ ಹೀರೋ ಹತ್ರ, ಲೇ ಹೀರೋ ನಿನ್ನ ತಪ್ಪಾಗಿ ತಿಳ್ಕೊಂಡ್ವೋ, ವಿಲ್ಲನ್ ಯಾರಂತ ಕಂಡಿಡ್ಬಿಟ್ವಿ, ನೀನು ಕಾರ್ ನ ನಿಲ್ಸು ಮಾತಾಡೋಣ ಅಂತ ಹೀರೋ ಹತ್ರ ಹೇಳಿದ್ರೆ ಬಟ್ ಹೀರೋ ಕೇಳೋ ತರ ಕಾಣಿಸ್ತಾ ಇಲ್ಲ. ಕಾರ್ ನ ನೇರ ಆ ಹಾರ್ಬರ್ ಹತ್ರ ತಗೊಂಡು ಹೋಗ್ತಾವ್ರೆ. ಜನ ಜಾಸ್ತಿ ಇರೋ ಪ್ಲೇಸ್ ನಲ್ಲಿ ಕಾರ್ ನ ನಿಲ್ಸೋ ಕೇಳಿದ ವಿಲ್ಲನ್, ಹೀರೋನು ಅದೇ ತರ ಜಾಗದಲ್ಲಿ ನಿಲ್ಸ್ತಾರೆ. ಮೊದಲು ನನ್ನ ಮಗಳು ಹೊರಗೋದ್ರೇನೆ ನೀನು ಕೇಳಿದ ಕಾಸನ್ನ ಕೊಡ್ತೀನಿ ಅಂತ ವಿಲ್ಲನ್ ಗೆ ಒಂದು ಡಿಮಾಂಡ್ ಇಟ್ರೆ, ಸರಿ ಓಕೆ ನಿನ್ನ ಮಗಳನ್ನ ಕಳ್ಸ್ಬಿಡೋಣ, ಆ ಸೀಟ್ ನ ಕೆಳಗೆ ಒಂದು ಮೆಟಲ್ ಪೀಸ್ ಇದೆ, ಆ ಮೆಟಲ್ ಪೀಸ್ ಮೇಲೆ ಕೈಯಿಂದ ಪ್ರೆಸ್ ಮಾಡು, ನೀನು ವೆಯ್ಟ್ ಹಾಕೋದ್ರಿಂದ ನಿನ್ನ ಮಗಳು ಅಲ್ಲಿಂದಿದ್ರು ಪ್ರಾಬ್ಲಮ್ ಆಗಲ್ಲ, ಬಾಂಬ್ ಬ್ಲಾಸ್ಟ್ ಆಗಲ್ಲ ಅಂತ ವಿಲ್ಲನ್ ಹೇಳ್ತಾನೆ. ಹೀರೋನು ಅವನು ಹೇಳ್ದಂಗೆ ಸೀಟ್ ಮೇಲೆ ಪ್ರೆಷರ್ ಕೊಟ್ಟು ನೀನು ಹೊರಗೋಗಮ್ಮ ಅಂತ ಟೀನಾ ಹತ್ರ ಹೇಳಿದ್ರೆ ಇವಳು ಇಳಿಯೋಕೆ ರೆಡಿನೇ ಇಲ್ಲ. ನನ್ನ ಮಾತ್ ಕೇಳಮ್ಮ, ಹೆಂಗಾದ್ರೂ ಮಾಡಿ ಅಪ್ಪ ಬಂದೇ ಬರ್ತಾರೆ, ದಯ ಮಾಡಿ ಹೋಗಮ್ಮ ಚಿನ್ನು ಅಂತ ಹೇಳಿ ಹೇಗೋ ಮಗಳನ್ನ ಕನ್ವಿನ್ಸ್ ಮಾಡಿ ಟೀನಾನ ಕಿಳಿಗಿಡಿಯೋ ತರ ಮಾಡ್ತಾರೆ. ಈಗ ಹೀರೋ ಆ ಸೀಟ್ ನ ಮೇಲಿಂದ ಕೈ ತೆಗೆದ್ರೆ ಆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈಗೇನು ಮಾಡ್ತಾನೆ ನಿಮ್ಮ ಹೀರೋ ಅಂತ ನಾವು ನೋಡ್ತಾ ಇದ್ರೆ ಬಾಂಬ್ ಹೀರೋ ಆ ಇನ್ನೊಂದು ಸೀಟ್ ನಲ್ಲಿ ವಿಲ್ಲನ್ ಢಮಾರ್ ಅಂತ ಬಂದು ಕುತ್ಕೊಂತಾನೆ. ಇನ್ನೇನಪ್ಪ ಹೀರೋ ನೀನ್ ಹೇಳ್ದಂಗೆ ಮಾಡಿದ್ನಲ್ಲ, ಈಗ ನಡೆ ಬ್ಯಾಂಕ್ ಕಡೆ ನನ್ನ ದುಡ್ಡನ್ನ ಟ್ರಾನ್ಸ್ಫರ್ ಮಾಡು ಅಂದ್ರೆ ಇದ್ರಿಂದ ಇನ್ನು ಗಂಡದ ಹೀರೋ ವಿಲ್ಲನ್ ನ ಹೊಡೆಯೋಕೆ ಹೋದ್ರೆ, ನೀನ್ ನನಗೆ ಹೊಡೆದ್ರು ಏನು ಆಗಲ್ಲ, ಸುಮ್ನೆ ಬ್ಯಾಂಕ್ ಗೆ ಗಾಡಿ ಬಿಡಪ್ಪ ಅಂತ ಹೇಳಿದ್ನೇ ಹೇಳ್ತಾವನೆ. ಲೇ ನಾನ್ ಹೋದ್ರು ವೇಸ್ಟ್ ಕಣೋ, ನನ್ನ ಕೆಲ್ಸದಿಂದ ತೆಗ್ದವ್ರೆ, ನನ್ನ ಆಕ್ಸೆಸ್ ನು ಕ್ಯಾನ್ಸಲ್ ಮಾಡೋರೆ, ನಾವಲ್ಲಿ ಹೋದ್ರು ಕೆಲ್ಸ ಆಗಲ್ಲ ಅಂತ ಹೀರೋ ಪರಿಸ್ಥಿತಿನ ವಿಲ್ಲನ್ ಗೆ ಅರ್ಥ ಮಾಡಿಸ್ತಾ ಇದ್ರೆ ಚೀಫ್ ಕಾರ್ ನಲ್ಲಿದ್ದ ಟೀನಾನ ಮೊಬೈಲ್ ಗೆ ಕಾಲ್ ಮಾಡ್ತಾರೆ. ವಿಲ್ಲನ್ ಹೀರೋಗೆ ಅಟೆಂಡ್ ಮಾಡೋಕೆ ಹೇಳ್ತಾನೆ. ಹೀರೋನು ಫೋನ್ ಅಟೆಂಡ್ ಮಾಡಿದ್ರೆ, ಏನಪ್ಪಾ ಹೀರೋ, ಸಾರಿ ಕಣಪ್ಪ, ನಾವು ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿ, ಅಲ್ಲಿ ಈ ಕೊರೋನಾ ಬಂದ ಕೋತಿ ಇದಾನಲ್ಲ ಅವನ ಹತ್ರ ಫೋನ್ ಕೊಡು ಅಂತ ಚೀಫ್ ಹೇಳಿದ್ರೆ ವಿಲ್ಲನ್ ಕೂಡ ಹೇಳಿ ನಾನೇ ಮಾತಾಡ್ತಾ ಇರೋದು, ಏನ್ ಬೇಕು ಅಂತ ಕೇಳ್ತಾನೆ. ಲೇ ನೀನ್ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತು, ಬಟ್ ಅದಕ್ಕೆ ಇದು ಮಾರ್ಗ ಅಲ್ಲ, ನೀನು ಹೊರಗೆ ಬಾ, ಏನೇ ಇದ್ರು ಮಾತಾಡ್ಕೊಳ್ಳೋಣ ಅಂತ ಚೀಫ್ ಹೇಳಿ ನೋಡ್ತಾರೆ. ವಿಲ್ಲನ್ ಕೇಳೋ ತರಾನೇ ಇಲ್ಲ. ಅದ್ರಿಂದ ಚೀಫ್ ಒಂದು ಪ್ಲಾನ್ ಮಾಡಿ ವಿಲ್ಲನ್ ನ ತಂಗಿಗೆ ಲೈನ್ ಕನೆಕ್ಟ್ ಮಾಡಿ ವಿಲ್ಲನ್ ನ ತಂಗಿನ ವಿಲ್ಲನ್ ಹತ್ರ ಮಾತಾಡೋಂಗೆ ಮಾಡ್ತಾರೆ. ಯಾಕಣ್ಣ ಈ ತರ ಮಾತಾಡ್ತಾ ಇದ್ಯಾ, ಹೆಂಡತಿ ಓದ್ಲು ಬಟ್ ಮಗ ಇದನ್ನಲ್ಲ, ಅವನನ್ನ ನೋಡ್ಕೋಬೇಕಲ್ಲ, ಇದೆಲ್ಲ ಬೇಡ ಕಣಣ್ಣ ಅಂತ ಅವಳು ಹೇಳಿ ನೋಡ್ತಾಳೆ. ಇಲ್ಲಮ್ಮ, ನಾನು ಮಾಡೋದು ಯಾಕಂತ ನಿನ್ಗೆ ತಿಳಿಲಿಲ್ಲ, ನಾನು ಮಾಡ್ತಾ ಇರೋದು ಸತ್ತ ನನ್ನ ಹೆಂಡತಿಗೂನು ಜೀವಂತವಾಗಿರೋ ನನ್ನ ಮಗನ್ಗೂ ಸೇರ್ಸೇನೆ, ತಗೊಂಡಿರೋ ದುಡ್ಡನ್ನ ಕಟ್ಟಿದ್ರೆ ಇವ್ರು ಟಾರ್ಚರ್ ಮಾಡಿ ಉಸಿರೇ ತೆಗಿತಾರ, ಅದು ತಪ್ಪಲ್ವಮ್ಮ, ಆ ತಪ್ಪನ್ನ ಇನ್ಮೇಲೆ ಯಾರು ಮಾಡಬಾರ್ದು ಅಂತಾನೆ ಇದನ್ನ ಮಾಡ್ತಾ ಇರೋದು, ನೀನು ನನ್ನ ನೆನೆದು ಬೇಜಾರಾಗ್ಬೇಡ, ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಕಾಲ್ ನ ಕಟ್ ಮಾಡಿದ ವಿಲ್ಲನ್. ಈ ಪ್ರಾಬ್ಲಮ್ ಗೆಲ್ಲ ಹೀರೋನು ಒಂದು ಕಾರಣ ಅಲ್ಲ. ಸೊ ಮನಸ್ಸಾರೆ ಹೀರೋ ವಿಲ್ಲನ್ ಹತ್ರ ಸಾರಿ ಕೇಳ್ತಾನೆ. ಈಗ ಸಾರಿ ಕೇಳಿ ಏನ್ ಪ್ರಯೋಜನ, ಬೆಳಗ್ಗೆನೆ ನಾನ್ ಕೇಳ್ದ ದುಡ್ಡನ್ನೆಲ್ಲ ಕಳಿಸಿದ್ರೆ ಈ ಪ್ರಾಬ್ಲಮ್ ಇರ್ತಿತ್ತ, ಹಠ ಮಾಡಿ ಎಲ್ಲಾನು ಕೆಡಿಸಿದೆ, ನಾನು ಕೇಳಿದ ಹಣನು ಇನ್ಮೇಲೆ ನಿನ್ಗೆ ಕೊಡೋಕಾಗಲ್ಲ, ಸೊ ಅಷ್ಟಕ್ಕೂ ನನ್ನಿಂದ ನಿನ್ಗೆ ಕೊಡೋಕಾಗೋದು ಇದೊಂದೇ ಅಂತ ಬಾಂಬ್ ನ ಟೈಮರ್ ಅನ್ನ ಆನ್ ಮಾಡಿದ ವಿಲ್ಲನ್ ರಿಮೋಟ್ ನ ಹೊರಗೆ ಬಿಸಾಕಾನೆ. ಸೊ ಇನ್ನು 3 ನಿಮಿಷದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನೋಡಿ ಗಂಡದ ಹೀರೋ, ಲೇ ದೌಲತ್ಗೆ ಹುಟ್ಟಿದ ಡಾಂಬರ್, ನಿನ್ನ ಇಷ್ಟೊಂದು ಕೇಳಿದ್ರು ನೀನು ಬಿಡಲ್ಲ, ಸೊ ಇವತ್ತು ನಾನ ನೋಡ್ಬಿಡೋಣ ಬಾರೋ ಅಂತ ಕಾರ್ ನ ಜೆಟ್ ಸ್ಪೀಡ್ ನಲ್ಲಿ ಓಡಿಸಿ ಸಮುದ್ರದಲ್ಲಿ ಬಿಡಿಸ್ತಾರೆ. ಕಾರ್ ಬಿದ್ದ ಫೋರ್ಸ್ ಗೆ ವಿಲ್ಲನ್ ಜ್ಞಾನ ತಪ್ಪೋಗ್ತಾನೆ. ಮುಳುಗ್ತಾ ಇದ್ದ ಕಾರ್ ನಲ್ಲಿ ಹಿಂದೆ ಇದ್ದ ಹೆಡ್ ರೆಸ್ಟ್ ಅನ್ನ ತೆಗೆದು ಹೀರೋ ಅದನ್ನ ಕಾರ್ ಸ್ಟೇರಿಂಗ್ ಮತ್ತು ಸೀಟ್ ಮಧ್ಯೆ ಅಡ್ಜಸ್ಟ್ ಮಾಡಿ ಸೀಟ್ ನಿಂದ ಹೇಳ್ತಾರೆ. ಸೊ ಸೀಟ್ ಮೇಲೆ ಹೆಡ್ ರೆಸ್ಟ್ ಇದ್ದಿದ್ರಿಂದ ಬಾಂಬ್ ಬ್ಲಾಸ್ಟ್ ಆಗ್ಲಿಲ್ಲ. ಹೀರೋ ಮೇಲೆ ಬಂದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ಫಾರ್ ವಿಲ್ಲನ್ ಮರ್ಗಯ. ಈ ಬಾಂಬ್ ಬ್ಲಾಸ್ಟ್ ಆದ ರಭಸಕ್ಕೆ ಹೀರೋ ಕೂಡ ಪ್ರಜ್ಞೆ ತಪ್ತಾರೆ. ಬಟ್ ಅಷ್ಟರಲ್ಲಿ ಚೀಫ್ ನ ಟೀಮ್ ಅವ್ರು ಬಂದು ನೀರಿನಿಂದ ಹೀರೋನ ಮೇಲೆ ಕೆತ್ತಾರೆ. ಏನಾನೋ ಫಸ್ಟ್ ಏಡ್ ಮಾಡಿದ್ಮೇಲೆ ಹೀರೋ ಕಂಡ್ಬಿಡ್ತಾರೆ. ಆಗ ಕೇಳೋ ಫಸ್ಟ್ ಪ್ರಶ್ನೆ, ನನ್ನ ಕುಟುಂಬ ಸೇಫಾ ಅಂತ. ನಿನ್ನ ಮಗ ಹಾಸ್ಪಿಟಲ್ ನಲ್ಲಿ ರಿಕವರಿ ಆಗ್ತಾವನಪ್ಪ, ನಿನ್ನ ಹೆಂಡತಿ ಅವನ ಜೊತೆಲೇ ಇದ್ದಾಳೆ, ಅಲ್ಲೋಡು ನಿನ್ನ ಮಗಳು ಇಲ್ಲೇ ಇದ್ದಾಳೆ ಅಂದ್ರೆ ಅಪ್ಪ ಮತ್ತೆ ಬಂದ್ರು ಅನ್ನೋ ಸಂತೋಷದಲ್ಲಿ ಮಗಳು ಬಂದು ತಪ್ಕೊಂತಾಳೆ. ಸ್ವಲ್ಪ
ದಿನಗಳ ನಂತರ ಯಾವ ಬ್ಯಾಂಕ್ ಇವ್ರನ್ನ ಕೆಲ್ಸದಿಂದ ತೆಗೆದಿತ್ತೋ ಅವರು ಮತ್ತೆ ಕಾಲ್ ಮಾಡಿ ಬನ್ನಿ ಕೆಲ್ಸಕ್ಕೆ, ಬ್ಯಾಂಕ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ ಅಂತಂದ್ರೆ, ಲೇ ನಿಮ್ಗೆ ಯಾವಾಗ ಬೇಕಾದ್ರೂ ಕರೀರಿ, ಯಾವಾಗ ಬೇಕಾದ್ರೂ ತೆಗೀರಿ, ಬಂದ್ಬಿಡ್ಬೇಕಾ? ಬರಲ್ಲ ಹೋಗೋ ಅಂತ ಡೆತ್ ಅಲ್ಲಿ ಕಾಲ್ ಕಟ್ ಮಾಡಿ ಅವರ ಫ್ಯಾಮಿಲಿನ ನೋಡೋಕೆ ಹೋಗ್ತಾರೆ. ಸೋ ಫಾರ್ ಹೀರೋ ಅಂಡ್ ಫ್ಯಾಮಿಲಿ ಫುಲ್ ಹ್ಯಾಪಿ ಆಗಿರೋ ತರ ತೋರಿಸಿ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಎಕ್ಸ್ಪ್ಲನೇಷನ್ ಕಮೆಂಟ್ ಮಾಡಿ. ಹಂಗೆ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿನ್ನ ಭಿನ್ನವಾದ ಥ್ರಿಲ್ಲರ್ ನೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.